ಸುವರ್ಣ. ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಎಂಥ ಕಷ್ಟವಾದ ಅಡುಗೆಗಳಾದರೂ ನಿಮಿಷಗಳಲ್ಲೇ ಮಾಡಿ ಮುಗಿಸಿ ಹೇಳ್ಕೊಡೋ ಅಂತ ನಮ್ಮ ಪ್ರತಿಮಾ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣಲ್ಲ. ನಾನಂತೂ ಅವ್ರು ಇವತ್ತು ಏನು ಮಾಡ್ತಾ ಇದ್ದಾರೋ ಅಂತ ಕಾಯ್ತಾ ಇದ್ದೀನಿ. ಅವ್ರು ನೋಡೋಣ ಇನ್ನೂ ಬಂದಾಗೇ ಇಲ್ಲ. ಒಂದು ಕೂಗ ಹಾಕೋಣ ಇರಿ. ಪ್ರತಿಮಾ ಪ್ರತಿಮಾ ಹಲೋ. ಏನಮ್ಮ ಸಾಕು ಸಾಕು, ಏನ್ ಅರ್ಚ್ಕೋತಾ ಇದೆಯಾ ಅಲ್ಲೇ? ಅಲ್ಲ ಕರಿಯೋದಂಗೆ ಬರೋದೇ ಇಲ್ಲ ಅಂತೆಲ್ಲ. ಏನು ಕಡಲೆಪುರಿ ತಿಂತಿದ್ಯಾ? ನಿನ್ ಕಡಲೆಪುರಿ ತಿನ್ಸ್ಲಾ? ಇಲ್ಲ, ನಾವು ಕಡಲೆಪುರಿ ಚೆನ್ನಾಗಿ ತಿಂತಿದ್ದೀವಿ. ಇಲ್ಲ ಬೇಕಾದ್ರೆ ತಿನ್ಸು ಅಂತಂದ್ರೆ ತಿನ್ಸ್ತೀನಿ. ಆಯ್ತು ತಿನ್ಸು. ಯಾಕೆ ಅದರಲ್ಲಿ ಏನಾದರೂ ಮಾಡ್ತಾ ಇದೆಯಾ? ಹೌದು. ಏನು ನೀ ಕಡಲೆಪುರಿ ತಿಂತೀಯ ಅಂತಂದ್ರೆ ಕಡಲೆಪುರಿನೇ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಏನ್ ಗೊತ್ತಾಗಿಲ್ಲ. ನಾನ್ ಸುಮ್ನೆ ಡೌನ್ ಮಾಡಿದ್ದು, ಏನೋ ಡೈಲಾಗ್ ಹೊಡೆದಿದ್ದು. ಯಾಕೆ ಏನ್ ಮಾಡ್ತಾ ಕೊಡ್ತಾ ಇದೆಯಾ? ಇವತ್ತು ಆಕ್ಚುಲ್ ಆಗಿ ಎಲ್ಲಾರ ಮನೇಲೂ ಕಡಲೆಪುರಿ ತರ್ತಾರೆ, ಒಗ್ಗರಣೆ ಹಾಕ್ತಾರೆ, ಅಥವಾ ಚೂಡಾ ಮಾಡ್ತಾರೆ, ಬೇಲ್ಪುರಿ ಮಾಡ್ತಾರೆ. ಬಟ್ ಇವತ್ತು ನಾನು ಸ್ಪೆಷಲಿ ಕಡಲೆಪುರಿ ತಗೊಂಡ್ಬಂದಿದ್ದೀನಿ. ಈಗ ಡಯಟ್ ಮಾಡ್ತಾರಲ್ಲ, ಅವ್ರಿಗೆ ಅಕ್ಕಿ ತಿಂದ್ರೆ ಸ್ಟಾರ್ಚ್, ಆಮೇಲೆ ಇನ್ನೇನೋ ತಿಂದ್ರೆ ಇನ್ನೇನೋ ಜಾಸ್ತಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಗೋಧಿಯಲ್ಲಿ ಮಾಡ್ಕೊಡೋಣ ಅನ್ಕೊಂಡಿದ್ದೀನಿ. ಗೋಧಿ ಕಡಲೆಪುರಿ ಮಾಡ್ಕೊಂಡ್ ಬಂದಿರೋದ ನೀನು? ಹೌದು, ನಾನು ತಯಾರಿಸ್ಕೊಂಡ್ ಬಂದಿದ್ದೀನಿ. ಕೇಳೋದ್ ನೋಡು. ಇಲ್ಲ ನಿಜವಲ್ಲ, ಏನಿದೆ ಗೋಧಿ ಕಡಲೆಪುರಿ ಕೇಳಿಲ್ಲ ನಾನು ಇದ್ರ ಬಗ್ಗೆ ಜೀವನದಲ್ಲಿ ಕೇಳಿಲ್ಲ, ಇವಾಗ ಕೇಳ್ತಾ ಇದ್ದೆ ತಾನೆ. ನಾವು ಬಂದ್ರೆ ಮಾಡಿದ್ರೆ ಏನಾದ್ರು ಸ್ಪೆಷಲ್ ಆಗಿರ್ಬೇಕು. ಸೊ ಬರೀ ಗೋಧಿ ಕಡಲೆಪುರಿನ ತಿನ್ಸೋದ ಅಥವಾ ಅದ್ರಲ್ಲಿ ಏನಾದ್ರು ಒಂದು ಡಿಶ್? ತುಂಬಾ ಸಿಂಪಲ್. ಬರೀ ಕರ್ದಿದ್ ತಿಂಡಿ ತಿನ್ನೋದ್ಕಿಂತ ಆಮೇಲೆ ಫ್ಯಾಟ್ ಆಗ್ತೀವಿ, ಅದು ವರ್ಕೌಟ್ ಮಾಡ್ಬೇಕು, ಈ ತರದೆಲ್ಲ ಏನು ಅವಶ್ಯಕತೆ ಇಲ್ಲ. ಕಡಲೆಪುರಿ ಒಗ್ಗರಣೆ ಹಾಕಿಟ್ಕೊಂಡ್ರೆ ದೇಹ ತೂಕನೂ ಜಾಸ್ತಿ ಆಗಲ್ಲ. ತಿಂದಿರೋದು ಒಂದು ಇದಿರತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರತ್ತೆ. ಜಾಸ್ತಿ ಕೊರಿಬೇಡ, ಬೇಗ ತೋರ್ಸು ಅಂತ ಹೇಳ್ತಾ ಇದೀಯ. ಅದ್ ನೀನ್ ಮಾಡಿದ್ ನೋಡು, ಎಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನ್ ಇದ್ರಲ್ಲಿ ಸೊ ಏನೇನ್ ಬೇಕು ಈ ಕಡಲೆಪುರಿ ಮಾಡೋದು? ನೋಡು, ಇದು ಗೋಧಿ ಕಡಲೆಪುರಿ ಅಂತಾರೆ ಇದಕ್ಕೆ. ನೋಡು ಹಿಂಗಿದೆ ಇದು. ನೋಡು, ಗೋಧಿ ಆಕಾರದಲ್ಲೇ ಇದೆ, ದೊಡ್ಡದಾಗಿದೆ. ಈ ಆಚೆಗಡೆ ಮಕ್ಕಳು ಉಪ್ಪಿದೆ ಇದಕ್ಕೆ. ನಾವು ಉಪ್ಪು ಹಾಕೋದೇ ಇಲ್ಲ. ಈ ಒಂದು ಬಹುಶಃ ನಾವು ಮಾಡಿರುವ ತಿಂಡಿಗಳಲ್ಲಿ, ಖಾರ ತಿಂಡಿಗಳಲ್ಲಿ ಉಪ್ಪು ಹಾಕದೇ ಇರೋದಂದ್ರೆ ಇದೊಂದೇ ಅನ್ಸುತ್ತೆ. ಹೌದಾ? ಹೌದು. ಯೂಶಲಿ ಕಡಲೆಪುರಿಯಲ್ಲಿ ಸ್ವಲ್ಪ ಉಪ್ಪಿನಂಶ ಇದ್ದೇ ಇರುತ್ತಲ್ವಾ. ಅಕ್ಕಿ ಕಡಲೆಪುರಿ, ಬೆಂಗಳೂರು ಪುರಿ ಆಗಿರ್ಬೋದು, ಮೈಸೂರು ಪುರಿ ಆಗಿರ್ಬೋದು. ಸೊ ಇವಾಗ ಇದ್ರೊಳಕ್ಕೆ ನಾನು ಹಿಂಗ್ ಮಾಡ್ಕೊಡ್ತಾ ಇದೀನಿ. ತಿಂದ್ಬಿಟ್ಟು ನಂಗೆ ನಿಜವಾಗ್ಲೂ ಇವತ್ತೇ ನೋಡ್ತಾ ಇರೋದು ಅದನ್ನ. ಇದನ್ನ ಸುಮಾರು ಇವಾಗ ಎಲ್ಲಾ ಕಡೆ ಸಿಗತ್ತೆ ಇವಾಗ. ಹೌದಾ? ಹೌದು, ಎಲ್ಲಾ ಕಡೆ ಸಿಗತ್ತೆ. ಯೂಶಲಿ ಕಡಲೆಪುರಿಗಳು ಎಲ್ಲಿ ಮಾರ್ತಾರೋ ಅಲ್ಲಿ ಸಿಗತ್ತೆ ಇದು. ಬಟ್ ಗಾಡಿಲಿ ಮಾರ್ಕೊಂಡ್ ಬರ್ತಾರಲ್ಲ, ಅವ್ರು ಮಾತ್ರ ಮಾಡಲ್ಲ? ಇಲ್ಲ ಇಲ್ಲ, ಅಲ್ಲಿರೋದಿಲ್ಲ, ಅಂಗಡಿಗಳಲ್ಲಿ ಸಿಗತ್ತೆ. ಯೂಶಲಿ ಶೋಲಾಪುರ್ ಆ ಕಡೆ ಎಲ್ಲ ಸಿಗತ್ತೆ, ಧಾರವಾಡ ಕಡೆ ಎಲ್ಲ ಸಿಗತ್ತೆ ಇದು. ಹೌದು. ಬಟ್ ಈಗ ಇವಾಗ ನಾವು ಜೋಳದ ರೊಟ್ಟಿ ಹೇಗೆ ಸಿಕ್ಕಿದಾಗ ನಾವು ತಿಂತೀವೋ ಅದೇ ತರ ಇದನ್ನು ಮಾರ್ತಾರೆ ಈಗ. ಸೊ ಕಡಲೆಪುರಿ ಅಂಗಡಿಗಳಿಗೆ ಹೋಗಿ ನೀನ್ ಕೇಳಿದ್ರೆ ಇದು ಸಿಕ್ಕೇ ಸಿಗತ್ತೆ. ಸೊ ಈ ಪುರಿ ಮಾಡೋದಕ್ಕೆ ಏನೇನ್ ಬೇಕು ಅಂತ ಒಂದ್ಸಲ ಹೇಳ್ಬಿಡು. ಇದಕ್ಕೆ ಗೋಧಿ ಕಡಲೆಪುರಿ, ಎಣ್ಣೆ, ಕರ್ಬೇವಿನ ಸೊಪ್ಪು, ಈಸ್ಟರ್ನ್ ಅಚ್ಕಾರದ ಪುಡಿ, ಕಡಲೆಕಾಯಿ ಬೀಜ, ಗೋಡಂಬಿ, ಬಾದಾಮಿ. ಸೊ ಇದು ಗೋಧಿಯಲ್ಲಿ ಮಾಡಿದ್ಮೇಲೆ ಸ್ವಲ್ಪ ರಿಚ್ನೆಸ್ ಒಂಚೂರು ಕೊಡೋಣ ಅಂತ. ಓಕೆ, ಅಲ್ಲಾದ್ರೂ ಒಂಚೂರು ಡಯಟ್ ರೆಸಿಪಿ. ಸೊ ಒಂಚೂರು ಏನಾದ್ರು ಅಲ್ಲ, ಬಾದಾಮಿ ತಿನ್ಬೋದು. ಬಾದಾಮಿ ತಿನ್ಬೋದು, ಇಟ್ ಇಸ್ ವೆರಿ ಗುಡ್. ಬಟ್ ಇದು ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಗೋಡಂಬಿ ಬೇಡ. ಓಕೆ, ನಿಮ್ಮ ಆಪ್ಷನ್ಸ್. ಅದ್ರ ಬದಲಿಗೆ ನೀನ್ ಕಡಲೆಕಾಯಿ ಬೀಜ ಆಮೇಲೆ ಇದು ಏನು ಗೋಡಂಬಿನ ಡಿಲೀಟ್ ಮಾಡ್ಕೋಬಹುದು. ಓಕೆ, ಇನ್ ಕಂಪ್ಯೂಟರೈಸ್ಡ್ ಲ್ಯಾಂಗ್ವೇಜ್ ಡಿಲೀಟ್ ಮಾಡ್ಕೋಬಹುದು. ಬಾದಾಮಿ ಉಪಯೋಗಿಸ್ಕೋಬಹುದು, ಹುರ್ಗಡ್ಲೆ ಯೂಸ್ ಮಾಡ್ಕೋಬಹುದು. ಸೊ ಇದೊಂಥರ ಡಯಟ್ ರೆಸಿಪಿ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಹೌದು ಹೌದು. ಸೂಪರ್. ಸೊ ಏನ್ ಕೊಡ್ಲಿ ಇದಕ್ಕೆ? ಬಾಣ್ಲಿ ಕೊಡು, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಎಣ್ಣೆ ಹಿಡಿಯಲ್ಲ ನಂದು. ಏನಂದ್ರೆ ಇದು ಒಂದು 1/4 ಅರ್ಧ ಚಮಚ ಅಷ್ಟೇ. ಮತ್ತೆ ನೀನೇನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇವಾಗ ಏನಂದ್ರೆ ಬಾದಾಮಿ, ಗೋಡಂಬಿ ಆಮೇಲೆ ಕಡಲೆಕಾಯಿ ಬೀಜ ಮಾತ್ರ ಹುರ್ಕೋತೀನಿ ಮೊದಲು. ಓಕೆ. ಸೊ ಇದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ ಅದೆಲ್ಲ ಯಾವುದು ಬೇಡ. ಅದು ಬೇಡವಾ? ಯಾವುದು ಬೇಡ. ಉಪ್ಪು ಮೊದಲೇ ಬೇಡ. ನೋಡು, ಇದು ಸುಮ್ಮನೆ ಎಲ್ಲ ಈ ಬಾಣ್ಲೆಗಾಗಿ ಹಿಂಗೆ ಅನ್ಬಿಟ್ಟು ಅಷ್ಟೇ. ಇವಾಗ ನಿಂಗೆ ಬೇಕಾದ್ರೆ ಇದಕ್ಕೇನೆ ಹಸಿ ಈರುಳ್ಳಿ ಹೆಚ್ಚಿಬಿಟ್ಟು ಆಮೇಲೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಅದನ್ನು ಹಾಕೊಂಡು ತಿನ್ಬೋದು. ಚಾಟ್ ಥರನೂ ಮಾಡ್ಕೋಬೋದು. ಓಕೆ, ಈಗ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತೀನಿ. ಏನಂದ್ರೆ ಕಡಲೆಕಾಯಿ ಬೀಜ ಮತ್ತೆ ಗೋಡಂಬಿ, ಬಾದಾಮಿ ಹುರ್ಕೊಳಕ್ಕೆ. ನಾನು ಎಲ್ಲಿ ಏನೋ ಕೇಳ್ಪಟ್ಟಿದ್ದೆ ಅಂದ್ರೆ ಕಡಲೆಕಾಯಿ ಎಣ್ಣೆ ಉಪಯೋಗಿಸೋದಕ್ಕಿಂತ ಕಡಲೆಕಾಯಿನೇ ತಿನ್ನೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಬಟ್ ಕಡಲೆಕಾಯಿನಲ್ಲಿ ಎಣ್ಣೆ ತೆಗಿತಾರಲ್ಲ, ಸೊ ದಟ್ ಇಸ್ ಕ್ವೈಟ್. ಬಟ್ ಏನಂತಾರೆ,
ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳಿ ಅಂತಾರೆ. ರಿಫೈನ್ಡ್ ಆಯಿಲ್ ಮತ್ತೆ ಕಡಲೆಕಾಯಿ ಎಣ್ಣೆ 2 ಸ್ಪೂನ್ ಅದು 2 ಸ್ಪೂನ್ ಇದು ದಿವಸಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಯಾಕಂದ್ರೆ ಹಾರ್ಟ್ ಪೇಷಂಟ್ಸ್ ಎಸ್ಪೆಷಲಿ. ಈಗ ಸ್ವಲ್ಪ ಕಡಲೆಕಾಯಿ. ಇದೇನಂದ್ರೆ ಕಡಲೆಕಾಯಿ ಇದು ಡೆನ್ಸಿಟಿ, ಆಮೇಲೆ ಇದು ಭಾರ ಜಾಸ್ತಿ. ಕಡಲೆಕಾಯಿ ಬೀಜ ಇದು ತುಂಬಾ ಲೈಟ್ ವೇಟ್. ಏನಾಗುತ್ತೆ ನಾವು ಒಗ್ಗರಣೆ ಹಾಕಿದಾಗ ಇದೆಲ್ಲ ಅಡಿ ಕೂತ್ಕೊಳ್ಳುತ್ತೆ, ನಾವು ಸಾರ್ಟ್ ಮಾಡ್ಕೋಬೇಕಷ್ಟೆ. ಮತ್ತೆ ಇದು ಯಾವ ತರ ಇದೆ ಗೊತ್ತಾ, ನಂದು ಬೆಳ್ಳುಳ್ಳಿ ಎಸ್ಲು ತೆಗೆದ್ರೆ ಹೇಗಿರುತ್ತೋ ಅದೇ ತರ ಇದಲ್ವಾ. ಅದೇ ನಾನು ಎಲ್ಲೋ ತಿಂದಂಗಿದೆ ಅಂದ್ರೆ ನೋಡಿದ್ರೆ ಎಲ್ಲೋ ನೋಡ್ದಂಗಿದೆ ಇದು. ಓ ಹಂಗೆ ಟೇಸ್ಟ್ ಎಲ್ಲೋ ಐ ಡೋಂಟ್ ನೋ ಸಮ್ವೇರ್ ಏನೋ ತಿಂದಂಗ. ಮತ್ತೇನಂದ್ರೆ ಈ ಮನೆಯಲ್ಲಿ ಬೆಳ್ಳುಳ್ಳಿ ತಂದಿರ್ತೀವಿ, ಅದ್ರ ಸಿಪ್ಪೆ ತೆಗಿಯೋದು ಅಂತಂದ್ರೇನೆ ದೊಡ್ಡ ರಾಮಾಯಣ. ಈ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಬಂದ್ರೆ ಅದ್ ತೆಗೆಯೋದೇ ರಗಳೆ ರಾಮಾಯಣ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಈ ಬೆಳ್ಳುಳ್ಳಿನೆಲ್ಲ ಸುಲ್ದು ಬಿಟ್ಟು, ಸುಲಿಯೋದಂದ್ರೆ ಸಿಪ್ಪೆ ಅಲ್ಲ, ಎಲ್ಲ ಸಾರ್ಟ್ ಮಾಡ್ಕೊಂಡ್ಬಿಟ್ಟು ಆ ಗಡ್ಡೆನೆಲ್ಲ ಬಿಡಿಯಾಗಿ ತೆಕ್ಕೊಂಡು ಅದಕ್ಕೊಂಚೂರು ಎಣ್ಣೆ ಮಿಕ್ಸ್ ಮಾಡ್ಬಿಡ್ಬೇಕು. ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟು ಬಿಸಿಲಲ್ಲಿ ಇಟ್ರೆ, ಅಂದ್ರೆ ತುಂಬಾ ಕಾವಿರುವಂತ ಬಿಸಿಲಿಗಿಟ್ರೆ ನಿನ್ಗೆ 1 ದಿವಸದಲ್ಲಿ ಅದ್ ಸಿಪ್ಪೆಲ್ಲ ಕ್ಲೀನ್ ಆಗಿ ಪೀಲ್ ಔಟ್ ಮಾಡಕ್ ಬರುತ್ತೆ. ಸುಮ್ಮನೆ ಹಿಂಗಂದ್ರೆ ಬಂದ್ಬಿಡುತ್ತೆ. ಓ ಎಸ್. ಬಟ್ ಎಣ್ಣೆ ಹಾಕಿರೋದ್ರಿಂದ ಅದ್ರದ್ದೇನು ಮೊಣಕ್ ವಾಸನೆ ಏನು ಬರೋದಿಲ್ಲ. ಲೈಟ್ ಆಗಿ ಎಣ್ಣೆ ಸುಮ್ಮನೆ ರಬ್ ಮಾಡ್ಬಿಟ್ಟು ನೀನು ಬಿಸಿಲಲ್ಲಿ ಇಡ್ಬೇಕು. ಬಿಸಿಲಲ್ಲಿ ಇಟ್ಟ ಅಂತಂದ್ರೆ ಅದೆಲ್ಲ ಬೇಗ ತೆಕ್ಕೊಳ್ಳೋ ಬರುತ್ತೆ. ಅಂದ್ರೆ ಆದಷ್ಟು ಸಿಂಪಲ್ ಆಗಿರುವಂತ ಟಿಪ್ಪು, ತುಂಬಾ ಎಫೆಕ್ಟಿವ್ ಆಗಿರುವಂತದ್ದು. ನೋಡಿ ಇವಾಗ ಕಡಲೆಕಾಯಿ ಬೀಜ ಹಾಕೊಂಡಲ್ಲ, ಈಗ ಬಾದಾಮಿ ಹಾಕೋಣ. ಇದು ಫುಲ್ ಕರ್ದಂಗೆ ಏನಾಗದ್ ಬೇಡ, ಸುಮ್ಮನೆ ಒಗ್ಗರಣೆ ಅಷ್ಟೇ. ಈಗ ನಾನು ಹಾಕಿರೋದು 1 ಚಮಚ ಆಗಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದಿಂದ ಇವಾಗ ಈ ಎಣ್ಣೆನೂ ಬಿಟ್ಕೊಂಡ್ಬಿಡತ್ತೆ ನಿನಗೆ. ಹೌದು ಹೌದು. ಕಡಲೆಕಾಯಿ, ಗೋಡಂಬಿ. ಅಂಡ್ ಇದ್ರಲ್ಲಿ ಪುರಿ ಉಪ್ಪಿಟ್ಟು ಅಂತ ಮಾಡ್ಕೋತೀವಲ್ಲ, ಆ ತರನು ಮಾಡ್ಕೋಬೋದಾ? ಫುಲ್ ಈರುಳ್ಳಿ ಒಗ್ಗರಣೆ ಎಲ್ಲ ಹಾಕಿ ಕೊತ್ತಂಬರಿ ಅಂದ್ರೆ ನೀರಲ್ಲಿ ಅದ್ಬಿಟ್ಟು ಹಾಕೋದು ಇಲ್ಲ, ಇದು ಬೇಡ. ಬೇಡವಾ? ಇದು ಬೇಡ. ಅದು ನೀರಲ್ಲಿ ನೀನ್ ಹಾಕೋಬೇಕು ಅಂತಂದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಇದು ಅದಕ್ಕಿಂತ ಮೆತ್ತಗಾಗ್ಬಿಡುತ್ತೆ. ಬಟ್ ಆ ಪುರಿ ನೀನ್ ಮೈಸೂರು ಪುರಿ ಅಥವಾ ಇದ್ರ ಪುರಿ, ಬೆಂಗಳೂರು ಪುರಿ ಎಲ್ಲ ಇರುತ್ತಲ್ಲ, ಅದನ್ನ ನೀನ್ ಮಾಡ್ಕೋಬಹುದು. ನೀ ಹೇಳ್ತೀರ ಅದು ಒಗ್ಗರಣೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾರಲ್ಲ, ಅದ್ರ ನೀರಲ್ಲಿ ನೆನ್ಸ್ಬಿಟ್ಟು ಹಿಂಗ್ ತೆಗೆದು ಹಾಕ್ತಾರಲ್ಲ, ಆ ತರ ಎಷ್ಟೋ ವೆರೈಟೀಸ್ ಮಾಡ್ತಾರೆ ಇದ್ರೊಳಗೆ ಅಲ್ವಾ. ಸೂಸ್ಲಾ ಅಂತ ಮಾಡ್ತಾರೆ, ಮತ್ತೆ ಸೂಸ್ಲಾ ಅಂತ ಹೇಳ್ತಾರೆ. ನೀನ್ ಕೇಳಿಲ್ವಾ? ಗಿರ್ಮಿಟ್ ಕೇಳಿದ್ಯಾ? ಕೇಳಿದೀನಿ. ಅದು ಅದೇ ತರ ಆಲ್ಮೋಸ್ಟ್. ನಂಗೆ ಈ ಏನಪ್ಪಾ ದಾವಣಗೆರೆನಲ್ಲಿ ಪಕ್ಕ ಗಿರ್ಮಿಟ್, ಅದೇನೋ ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಹುರ್ಗಡ್ಲೆ ಪುಡಿ ಏನೋ ಮೆತ್ಕೊಂಡಿರ್ತಂತ ಗರ್ಗರಿ ಇರುತ್ತೆ. ನಾ ಮಾಡ್ಕೊಡ್ತೀನಿ, ಒಂದಿನ ಅದನ್ನ ತೋರ್ಸ್ಕೊಟ್ಬಿಡಮ್ಮ. ಸೀರಿಯಸ್ಲಿ ಅದು ಎಷ್ಟು ಆ ರುಚಿ ಅಂತ ನನ್ಗೆ ಯಾರು ದಾವಣಗೆರೆಯಿಂದ ಬರ್ತಿದ್ರೆ ಮೊದ್ಲು ಅದನ್ನ ತಗೊಂಬನ್ನಿ ಅಂತ ಹೇಳ್ತಾ ಇರ್ತೀನಿ. ಹಲೋ, ನಾನು ನಿನಗೆ ಮಾಡ್ಕೊಟ್ಟಿದ್ದೀನಿ, ನೀ ತಿಂದಿದ್ಯಾ? ಸರಿ, ಬಟ್ ಅದು ಉಪ್ಪಿಟ್ಟು ತರ, ಪುರಿ ಉಪ್ಪಿಟ್ಟು ತರ ಜಾಸ್ತಿ ಇರುತ್ತೆ. ಯಾವ್ದು? ಇಲ್ಲಮ್ಮ, ಅದ್ ನೆಂದ ಮೇಲೆ ಹಂಗಾಗುತ್ತದು. ಹೌದಾ? ಹೌದು ಹೌದು. ನೋಡಿ ಇದು ಸ್ವಲ್ಪ ಬಣ್ಣ ಬರ್ತಾ ಇದೆಯಲ್ಲ, ಈಗೇನ್ ಮಾಡೋಣ, ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಇದು ನಾವೇನ್ ಇದು ಚೂರ್ ಮಾಡ್ಬಿಟ್ಟು ಹಾಕಲ್ಲ, ಹೀಗೆ ಹಾಕ್ತೀನಿ. ಅದು ಕ್ರಿಸ್ಪ್ ಆಗ್ಬೇಕು ಆಕ್ಚುಲಿ ಹುರಿದಾಗ. ನಂಗೆ ಆಕ್ಚುಲಿ ಕರ್ಬೇವಿನ ಸೊಪ್ಪು ಹಾಗೆ ತಿನ್ನಕ್ ಇಷ್ಟ ಆಗುತ್ತೆ. ಹಾಗೆ ಅಂತಂದ್ರೆ ಹಸಿನೂ ತಿಂತೀನಿ, ಹಾಗೆ ಹುರಿದ್ಬಿಟ್ಟು ತಿಂದ್ರೆ ಚೆನ್ನಾಗಿರುತ್ತೆ. ಕೂದ್ಲಿಗೆ ತುಂಬಾ ಒಳ್ಳೇದು ಅಂತಾರಲ್ಲ. ಕೂದ್ಲಿಗೆ ಒಳ್ಳೇದು, ಕೊಲೆಸ್ಟ್ರಾಲ್ಗೆ ಒಳ್ಳೇದು, ಮಂಡಿ ನೋವಿಗೆ ಒಳ್ಳೇದು. ವಾ, ಓಕೆ. ನನ್ಗೆ ಗರ್ಗರಿ ಆದಾಗ ಇಷ್ಟ ಕಡ್ಲೆ ಇದು. ಹೌದು, ಕರಿಬೇವು. ಯಾಕಂದ್ರೆ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋಬಹುದು, ಬಟ್ ಏನಂತಂದ್ರೆ ಎಲ್ಲರೂ ತೆಗೆದು ಹಾಕ್ಬಿಡ್ತಾರೆ. ಹಾಕೋದ್ರಲ್ಲಿ ಅರ್ಥನೇ ಇಲ್ಲ, ಬರೀ ಫ್ಲೇವರ್ಗೋಸ್ಕರ ಹಾಕ್ಬೇಕು. 1 ಸ್ಪೂನ್ ಕೊಡ್ತೀಯ? ಈಗ ಚೂರ್ ಅಚ್ಕಾರದ ಪುಡಿ, ಇದು ಮೈಲ್ಡ್ ಆಗಿರ್ಬೇಕು, ತುಂಬಾ ಖಾರನೂ ಇರಬಾರ್ದು ಇದು. ಈಗ 1/4 ಚಮಚ ಹಾಕ್ತಾ ಇದೀನಿ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ಸಕ್ಕದಾಗಿರುತ್ತೆ ಅನ್ಕೋತೀನಿ. ಬ್ರೇಕ್ಫಾಸ್ಟ್ ಕಾಫಿ ಟೈಮ್ಗಂತೂ ಹೇಳ್ ಮಾಡಿಸ್ದಂಗೆ ಇರುತ್ತೆ ಇದು. ಇದು ಸ್ವಲ್ಪ ಬಾಡಿಸ್ಕೊಳ್ತೀನಿ, ಆಯ್ತಾ? ಓಕೆ, ಹಂಗಾರೆ ನಾನೊಂದು ಬ್ರೇಕ್ ತಗೊಂಡ್ ಬಂದ್ಬಿಡ್ತೀನಿ. ಶ್ಯೂರ್. ಗೋಧಿ ಕಡಲೆ ಪುರಿಯ ಒಂದು ರೆಸಿಪಿ ರೆಡಿ ಆಗ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಟ್ಟು ಅಷ್ಟರಲ್ಲಿ ಇದು ಪೂರ್ತಿ ರೆಡಿ ಆಗ್ಬಿಡುತ್ತೆ. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಅಂಡ್ ಕಡಲೆ ಪುರಿ ಒಗ್ಗರಣೆ. ಈಗ ಇದಿಷ್ಟು ಹಾಕೊಂಡಿದ್ದೀನಿ, ಉಪ್ಪು ಹಾಕ್ತಾ ಇಲ್ಲ. ಓಕೆ, ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ, ಅಚ್ಕಾರದ ಪುಡಿ ಹಾಗೂ ಕರಿಬೇವಿನ ಸೊಪ್ಪು. ಬೇಕಾದವರು ಒಂದು ಚೂರು ಗರಂ ಮಸಾಲಾನು ಹಾಕೋಬಹುದು, ಅವ್ರವ್ರ ಇಚ್ಛೆ. ಈಗ ಕಡಲೆಪುರಿ ಇದಿಷ್ಟು ಹಾಕಿದ್ರೆ ಫುಲ್ ಇಷ್ಟ ಆಗ್ಬಿಡುತ್ತಾ ಅಂತ? ಇಲ್ಲ, ಒದಗತ್ತೆ, ಬಟ್ ತಿಂತಾ ಇದ್ರೆ ಇದ್ರೊಳಗೆ ಖಾಲಿ ಆಗೋದು ಗೊತ್ತಾಗಲ್ಲ ಅಷ್ಟೇ.
ಬಟ್ ಕಡ್ಲೆಪುರಿ ಆದ್ರೆ ಅಷ್ಟೊಂದು ಒದಗಲ್ಲ ಅಲ್ವಾ? ಅಂದ್ರೆ ಅಫ್ಕೋರ್ಸ್ ನೀರ್ಗೆ ಹಾಕಿದ್ ಮಾಡಿದಾಗ ಅಷ್ಟು ಒದಗಲ್ಲ. ಅಲ್ಲ ಹೌದು. ಮತ್ತೆ ಇನ್ನೊಂದು ಟಿಪ್ ಹೇಳ್ತೀನಿ ನಿನಗೆ. ಇವಾಗ ಕಡಲೆಪುರಿ ನಾವು ಸಾರ್ಟ್ ಮಾಡ್ಕೊಳ್ತೀವಲ್ಲ, ಹೌದು, ಅದೇ ಚೂಡ ಮಾಡ್ಬೇಕಾದ್ರೆ ಎಲೆ ಅವಲಕ್ಕಿ ಕರೆಕ್ಟ್, ಪೇಪರ್ ಅವಲಕ್ಕಿ ಅದನ್ನ ನಾವು ಸಾರ್ಟ್ ಈ ತರ ಹಾಕಿದ್ಮೇಲೆ ಅದು ಸ್ವಲ್ಪ ಮೆತ್ತಗಿರುತ್ತೆ. ಇವಾಗ ಬಿಸಿಲಿರೋದಿಲ್ಲ, ಅದು ಕ್ರಿಸ್ಪ್ ಆಗಿ ಗರಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ತರ ಸಾರ್ಟ್ ಮಾಡಾದ್ಮೇಲೆ ಒಂದ್ 5 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಬಿಡ್ಬೇಕು. ಅವಾಗ ಗರಿಯಾಗಿ ಬರುತ್ತೆ. ನೀನು ಏರ್ ಟೈಟ್ ಕಂಟೈನರ್ ಹಾಕೊಂಡ್ರೆ ಒಂದ್ ತಿಂಗಳು ಬೇಕಾದ್ರೆ ಅದಿದ್ರೆ ಬಿಸಿಲಿಗೆ ಇಡೋ ಅವಶ್ಯಕತೆನೇ ಇಲ್ಲ. ಇದ್ರೊಳಗೆ ಹಿಂಗೆ ಸಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನೋಡಿ ಈ ತರ. ತಳ ಹತ್ತಲ್ವಾ? ಹಂಗೆ ಏನು ಆಗಲ್ಲ, ಬಟ್ ಮುಗ್ಸ್ತಾ ಇರ್ಬೇಕು. ನೋಡಿ ಹಿಂಗ್ ಮಾಡ್ಕೊಂಡ್ರೆ ಒಂದು ಕಾಳು ಆ ಕಡೆ ಹಾಕಲ್ಲಮ್ಮ, ಟ್ಯಾಲೆಂಟ್. ಅದೇ ನಾನ್ ಮಾಡಕ್ ಹೋದ್ರೆ ಎಲ್ಲ ಫ್ಲೈಓವರಾ? ಟ್ರೈ ಮಾಡ್ಲಾ? ಬೇಡ, ಈಗ ಬೇಡ, ನೀನ್ ನಿಮ್ಮ ಮನೇಲಿ ಟ್ರೈ ಮಾಡ. ಆಮೇಲೆ ಅದ್ ಏನ್ ಕಣ್ಣು ಹಾಕದಿಯೋ ನೀನು, ಏನ್ ಕಣ್ಣು ಹಾಕ್ತೀಯ ತಾಯಿ ನೀನು. ಸರ್ವಿಂಗ್ ಬೌಲ್ ಕೊಡ್ತೀಯಾ? ಗ್ಲಾಸ್ ಇದೆ ಕೊಡು. ಹೌದು, ಇದೆ ಕೊಡು, ಜಾಲರಿ ಇದೆ ಕೊಡು. ಬೇಕೇನ ತಾಯಿ? ಖಂಡಿತ ಬೇಕು. ನೋಡು, ಅದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಇಷ್ಟ ಅಂದೆ, ಬಾದಾಮಿ ಇಷ್ಟ ಅಂದೆ, ಅವೆಲ್ಲ ಮೇಲೆ ಹಾಕೊಟ್ಬಿಡಿ, ಜಾಸ್ತಿ ಕಷ್ಟಪಡಬಾರ್ದು ಅಂತ. ಹೌದು, ಥ್ಯಾಂಕ್ ಯು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಇಂಥ ಒಂದು ತಿಂಡಿ ಸಾಯಂಕಾಲ ಇದ್ರೆ ವೆಯ್ಟ್ ಲಾಸು ಇಲ್ಲ, ಅದು ಯೋಚನೆ ಇರೋದಿಲ್ಲ. ಹೌದು, ಆಮೇಲೆ ತಿಂದಿರೋ ತೃಪ್ತಿ ಹೇಗಿದೆ ಹೇಳು. ಏನ್ ಗರ್ಗರಿಯಾಗಿ, ಇನ್ನೂ ಗರಿ ಆಯ್ತು ಹಾಕಿದ್ಮೇಲೆ ಒಗ್ಗರಣೆಗೆ. ಹೌದು, ಅದಕ್ಕೆ ಹೇಳಿದ್ದು ಚೂಡಾಗಿ ಅವಲಕ್ಕಿ ಆಗಿರ್ಲಿ ಅಥವಾ ಕಡಲೆಪುರಿ ಆಗಿರ್ಲಿ ಒಂದ್ 5 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಬಿಸಿಲಿಲ್ಲ ಅಂತಂದ್ರು ಗರಿ ಆಗತ್ತೆ. ಈ ನಾಲ್ಗೆ ಒಳಗೆ ಹೋದ್ಮೇಲೆ ಒಂಥರ ಕರ್ಗತ್ತಲ್ಲ, ಅವಾಗ ಆಕ್ಚುಯಲ್ ರುಚಿ ಸಿಗದಿತ್ತು, ಇವಾಗ ಸಿಗ್ತದೆ. ಸಖತ್ತಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೊ ಇದಕ್ಕೇನು ಕಡಲೆಪುರಿ ಒಗ್ಗರಣೆ ಅಂತ ಹೇಳ್ಬೋದಾ? ಗೋಧಿ ಕಡಲೆಪುರಿ ಇದೆ. ಸೂಪರ್. ಗೋಧಿ ಕಡಲೆಪುರಿ ಚೂಡ ಪ್ರತಿಮಾ ಹೇಗ್ ಮಾಡಿದ್ರು ಅಂತ ಒಂದು ಫಟಾಫಟ್ ಅಂತ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಹಾಗೆ ಫಟಾಫಟ್ ಅಂತ ಟ್ರೈ ಕೂಡ ಮಾಡ್ಬಿಡಿ. ಗೋಧಿ ಕಡಲೆಪುರಿ ಚೂಡ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ, ಕಡಲೆಕಾಯಿ ಬೀಜ, ಕಟ್ ಮಾಡಿಕೊಂಡ ಬಾದಾಮಿ, ಗೋಡಂಬಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಗೋಧಿ ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಗೋಧಿ ಕಡಲೆಪುರಿ ಚೂಡ ಸವಿಯಲು ಸಿದ್ಧ. ಒಳ್ಳೆ ಸ್ನಾಕ್ಸ್ ಆಯ್ತು ಪ್ರತಿಮಾ. ಸಖತ್ತು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ತೋರಿಸ್ಕೊಟ್ಟೆ. ಸೊ ನೆಕ್ಸ್ಟ್ ಏನು ಮಾಡ್ಕೊಟ್ಟೆ? ನೆಕ್ಸ್ಟ್ ಸ್ವಲ್ಪ ಡಯಟ್ ಆದ್ರೆ ಒಂಚೂರು ಡಯಟ್ ಒಡೆಯುವಂಥದ್ದೇ ಮಾಡ್ತಾ ಇರೋದು. ಏನು? ಪನ್ನೀರಿಂದ ಖೀರ್ ಮಾಡ್ತಾ ಇದೀನಿ. ಪನ್ನೀರಲ್ಲಿ ಓಕೆ, ಇಲ್ಲ ಆಕ್ಚುಲಿ ಇಲ್ಲ. ಏನೋ ಪನ್ನೀರ್ದು ಬೇರೆ ಸ್ವೀಟ್ಸ್ ಎಲ್ಲ ತಿಂದಿದೀವಿ, ಬಟ್ ಖೀರ್ ರಿಚ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ತಿಂದಾದ್ಮೇಲೆ ನೀನ್ ಹೇಳಿ ಹೇಗಿದೆ ಅಂತ. ಸೂಪರ್. ಸೊ ಏನೇನ್ ಬೇಕು ಪನ್ನೀರ್ ಖೀರ್ ಮಾಡೋದಕ್ಕೆ ಅಂತ ಒಂದ್ಸಲ ಹೇಳಿ. ಇದಕ್ಕೆ ಪನ್ನೀರ್, ಕಾರ್ನ್ಫ್ಲೋರ್, ತುಪ್ಪ, ಹಾಲು, ಕೇಸರಿ ದಳ, ಬಾದಾಮಿ, ಏಲಕ್ಕಿ, ಕಂಡೆನ್ಸ್ಡ್ ಮಿಲ್ಕ್, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ. ಓಕೆ, ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಶ್ಯೂರ್. ಓಕೆ, ಏನ್ ಕೊಡ್ಲಿ ಫಸ್ಟ್ ಇದಕ್ಕೆ? ಇದು ಗ್ಯಾಸ್ ಆನ್ ಮಾಡ್ತೀನಿ. ನೀ ಮಾಡ್ಕೊಡ್ತೀಯ ಅನ್ಕೊಂಡೆ. ನಾನು ಈ ಗ್ಯಾಸ್ ಬೇಕಾದ್ರೆ ಆನ್ ಮಾಡ್ತಿದ್ದೆ. ಇಲ್ಲಿ ಬಂದು ಮಾಡೋದು ಕಷ್ಟನಾ? ಹೌದು. ಅಲ್ಲ, ಇಲ್ಲಿಂದ ಮಾಡೋದು ಕಷ್ಟ. ಹಾಗೆ ಅದು ನಿಮ್ಮ ಜಾಗ, ನೀವು ಅಲ್ಲಿದ್ರೇನೆ ಶೋಭೆ. ಅರ್ಥ ಆಯ್ತು. ಈಗ ಹಾಲನ್ನ ಆದಷ್ಟು ಸ್ವಲ್ಪ ಇಂಗಿಸ್ಕೋಬೇಕು. ಈಗ 1 ಲೀಟರ್ ಇದೆ, 1/4 ಲೀಟರ್ ಮಾಡ್ಕೊಂಡ್ರೆ ಬೆಟರ್. ಓಕೆ, ಅಂದ್ರೆ ಅರ್ಧ ಲೀಟರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. 1/4 ಲೀಟರ್ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ಹಾಲು ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ರುಚಿಯಾಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬಟ್ ಒನ್ಸ್ ಇನ್ ಎ ವೈಲ್ ಇಷ್ಟು ರಿಚ್ ಆಗಿ ತಿನ್ನೋದು ಏನು ತಪ್ಪಿಲ್ಲ. ಬಟ್ ಇದು ಬಿಸಿಗಿಂತ ತಣ್ಣಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಹೊತ್ತು ಈಗ ಇದು ಹಾಲು ಕಾಯ್ತಾ ಇರ್ಲಿ, ಅಷ್ಟ್ರೊಳಗೆ ಈ ಪನ್ನೀರ್ನ ತುರ್ಕೊಂಡ್ಬಿಡೋಣ. ಓಕೆ, ಇಟ್ಕೊಡ್ಲಾ? ಅದೇ ಸಾಕು. ಸೊ ಎಷ್ಟು ಪನ್ನೀರ್ ತಗೊಂಡಿದ್ಯಾ ಪ್ರತಿಮಾ? ಇದು 200 ಗ್ರಾಮ್ ಇದೆ. ಒಂದು 100 ಗ್ರಾಮ್ಸ್ ಆಗಷ್ಟು ಸಾಕು. ಇದಿಷ್ಟಕ್ಕೆ ನಿಂಗೆ ಒಂದು 4ರಿಂದ 5 ಜನಕ್ಕೆ ಸರ್ವಿಂಗ್ ಆಗುತ್ತೆ ಇದು. ಬಟ್ ಏನಂತಂದ್ರೆ ಒಂದ್ ಗಮನದಲ್ಲಿ ಇಡ್ಬೇಕು, ನಿಮ್ಗೆ ಇದು ತುಂಬಾ ತಿನ್ನಕ್ ಆಗೋದಿಲ್ಲ. ಚೂರು ಡೆಸರ್ಟ್ ಆಗಿ ಕಡೆಯಲ್ಲಿ ಊಟ ಆದ್ಮೇಲೆ ಒಂಚೂರು ಡೆಸರ್ಟ್ ಅಂತಾರಲ್ಲ, ಒಂದ್ ಸ್ವಲ್ಪ
ಅಂದ್ರೆ ಸ್ವೀಟ್ ಟೂತ್ ಆಗಿದ್ದವರು ಜಾಸ್ತಿ ತಿನ್ಬಹುದು. ಇಲ್ಲ ಅಂತಂದ್ರೆ ಒಂದು 4 ಸ್ಪೂನ್ ಇಂದ 5 ಸ್ಪೂನ್ ಆಗಷ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ. ಆಕ್ಚುಲಿ ಪನ್ನೀರ್ ಫಸ್ಟ್ ಆಫ್ ಆಲ್ ಸಖತ್ ಹೆವಿ. ಹೌದು, ಈ ಪನ್ನೀರ್ ಮಂಚೂರಿ ಅವು ಎಲ್ಲ 1, 2, 3 ತಿನ್ನೋ ಹೊತ್ತಿಗೆ ಒಂಥರ ಸಾಕಪ್ಪ ಅನ್ಸುತ್ತೆ. ಹೌದು, ಎಕ್ಸಾಕ್ಟ್ಲಿ. ಇದ್ರಲ್ಲಿ ಸ್ವೀಟು ಅಂದ್ರೆ ಐ ಥಿಂಕ್ ತುಂಬಾ ತಿನ್ನಕ್ ಆಗಲ್ಲ, ಬಟ್ ರುಚಿ ಮಾತ್ರ ಆಸಮ್ ಆಗಿರುತ್ತೆ. ನೀನ್ ಬಾಸುಂದಿ ತಿಂದಿರ್ತೀಯಲ್ಲ, ನನ್ ಫೇವ್ರೆಟ್ ಅದು ಬಾಸುಂದಿ. ಬಾಸುಂದಿ ಮಾಡ್ಬೇಕು ಒಂದ್ಸಲ. ಎಸ್, ಮಾಡೋಣ. ನೋಡು, ಇದನ್ನ ಆದಷ್ಟು ತುರ್ಕೊಂಡು ಹಾಕೊಂಡ್ರೆ ಬೆಟರು. ಕೆಲವ್ರು ಮ್ಯಾಶ್ ಮಾಡ್ತಾರೆ, ಮ್ಯಾಶ್ಗಿಂತ ತುರಿದ್ರೆ ಚೆನ್ನಾಗಿರುತ್ತೆ, ಎಳೆ ಎಳೆ ಸಿಗುತ್ತೆ ನಿಂಗೆ. ಇದು ಪನ್ನೀರಲ್ಲಿ ಫ್ಯಾಟಿನ ಅಂಶ ಇರುತ್ತೆ. ಪನ್ನೀರ್ ಬೇಡ ಅಂದ್ರೆ ಟೋಫುನು ಯೂಸ್ ಮಾಡ್ಕೋಬಹುದು, ಯಾಕಂದ್ರೆ ಅದು ಸೋಯಾ ಮಿಲ್ಕ್ ಇಂದ ಮಾಡಿರೋದು. ಸೊ ನೀನು ಪನ್ನೀರ್ ಬೇಡ ಅಂದವರು ಇದು ಸೋಯಾ ಮಿಲ್ಕ್ ಅಲ್ಲಿ ಮಾಡಿರುವಂತ ಟೋಫು ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದೇನಂದ್ರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಬಹಳ ಒಳ್ಳೇದು. ಈಗ ನೋಡು, ಕೆನೆ ಬಂದಿದೆ, ಆದಷ್ಟು ಸ್ವಲ್ಪ ಅದು ಥಿಕ್ ಆಗ್ಬೇಕು. ಮತ್ತೇನಂದ್ರೆ ಉಕ್ಕತ್ತಲ್ವಾ, ಅದು ಉಕ್ಕದಾಗ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋಬೇಕು, ಆಮೇಲೆ ತಿರ್ಗಾ ಮಾಡ್ತಾ ಇರ್ಬೇಕು. ಹೌದು. ಈಗ ಬಾದಾಮಿ, ಗೋಡಂಬಿ ಮತ್ತೆ ದ್ರಾಕ್ಷಿನ ಹುರ್ಕೊಂಡ್ಬಿಡೋಣ. ತುಪ್ಪನ ಹಾಕ್ಬೇಕಾ? ತುಪ್ಪ ಒಂದು 1/4 ಚಮಚ ಹಾಕೊಂಡ್ರೆ ಸಾಕು. ಯಾಕಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕ್ತಾ ಇದೀವಲ್ಲ, ಮೊದ್ಲೇ ರಿಚ್. ಹೌದು, ಆಮೇಲೆ ಇವ್ರು ಇನ್ನೂ ರಿಚ್ ಆಗ್ಬಿಡ್ತಾರೆ. ಈಗ ಈ ಹಂತದಲ್ಲಿ ನಾನು ಏನ್ ಮಾಡ್ತೀನಿ, ಸಕ್ಕರೆ ಹಾಕ್ತೀನಿ. ಸಕ್ಕರೆ ನಮ್ಮ ರುಚಿಗೆ ತಕ್ಕಷ್ಟು. ಕಂಡೆನ್ಸ್ಡ್ ಮಿಲ್ಕ್ ಅಲ್ಲೂ ಸಕ್ಕರೆ ಅಂಶ ಇರೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ಇದು ಸುಮಾರು ಕಡಿಮೆ ಆಗಿದೆ ನೋಡು ಹಾಲು. ಹೌದು. ಮತ್ತೆ ಈಗ ಕಂಡೆನ್ಸ್ಡ್ ಮಿಲ್ಕ್ ಈ ಹಂತದಲ್ಲಿ ಸ್ವಲ್ಪ ಏನಂದ್ರೆ ರಿಚ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ ನೋಡಿ. ಇದಕ್ಕೆ ಸಕ್ಕರೆ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ. ಈಗೇನ್ ಮಾಡೋಣ, 1 ಚಮಚ ಕಾರ್ನ್ಫ್ಲೋರ್, 1 ಸ್ಪೂನ್ ಕೊಡು. 1 ಚಮಚ ಕಾರ್ನ್ಫ್ಲೋರ್ಗೆ ಸ್ವಲ್ಪ ಥಿಕ್ನೆಸ್ ಬರೋಕ್ಕೋಸ್ಕರ ಇದೇ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಎಕ್ಸ್ಟ್ರಾ ಬೇರೆ ಹಾಲು ಬೇಡ. ಜೊತೆಗೆ ಇದಕ್ಕೆ ನಾವು ಖೋವಾ ಹಾಕ್ತಿಲ್ಲ, ದಪ್ಪ ಬರೋದಕ್ಕೆ. ಹೌದು ಅಲ್ವಾ, ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾ ಇರೋದು. ಅದು ಏನು 1 ಟೇಬಲ್ ಸ್ಪೂನ್ ಇಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಆದ್ರೂ ಸಾಕು, ಸ್ವಲ್ಪ ಥಿಕ್ನೆಸ್ಗೋಸ್ಕರ. ಈ ಕಾರ್ನ್ಫ್ಲೋರ್ಗಳು ಮ್ಯಾಕ್ಸಿಮಮ್ ಬಳಸೋದೇ ಇಂಥದಕ್ಕೆ ಅಂತ ಅನ್ಸುತ್ತೆ. ಸೂಪ್ಗಳಲ್ಲಿ ಥಿಕ್ ಬರಬೇಕು ಅಂದ್ರೆ ಕಾರ್ನ್ಫ್ಲೋರ್, ಸ್ವೀಟ್ಗಳು ಥಿಕ್ ಬರಬೇಕು ಅಂದ್ರೆ ಕಾರ್ನ್ಫ್ಲೋರ್. ಈ ಹಂತದಲ್ಲಿ ನಾನು ಏನ್ ಮಾಡ್ತೀನಿ, ಪನ್ನೀರ್ ಹಾಕೊಳ್ತೀನಿ. ಒಂದು 100 ಗ್ರಾಮ್ ಆಗಷ್ಟು ಪನ್ನೀರ್ ಬಳಕೆ ಮಾಡಿದ್ದೀನಿ. ಅರ್ಧ ಲೀಟರ್ ಹಾಲು, 100 ಗ್ರಾಮ್ ಆಗಷ್ಟು ಪನ್ನೀರು. ಬಟ್ ಪನ್ನೀರ್ ಸಖತ್ ಬೇಗ ಬೆಂದ್ಬಿಡುತ್ತೆ ಅನ್ಸುತ್ತೆ. ಬೆಂದ್ಬಿಡುತ್ತೆ, ಅದಕ್ಕೆ ಹೇಳಿದ್ದು ಕಡೆಯಲ್ಲಿ ಹಾಕ್ಬೇಕದು. ಈಗ ನಾವ್ ಯಾವ್ದೇ ಪಾಲಕ್ ಪನ್ನೀರ್ ಆಗಿರ್ಬೋದು, ಯಾವ್ದೇ ಪನ್ನೀರ್ ಡಿಶ್ ಮಾಡಿದಾಗ ಏನಾಗುತ್ತೆ, ಲಾಸ್ಟ್ ಅಲ್ಲಿ ಪನ್ನೀರ್ ಹಾಕ್ತಿವಿ. ಯಾಕಂದ್ರೆ ಅದು ಹಾಕಿದ್ಮೇಲೆ ಮುಗಿಸ್ತಾ ಇರಬಾರ್ದು. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಕೇಸರಿ ದಳ. ನಾನು ಕೇಸರಿ ಏನ್ ನೆನ್ಸಿದ್ವೋ ನೀನ್ ಧಾರಾಳವಾಗಿ ಉಪಯೋಗಿಸ್ತೀಯಲ್ಲ ಕೇಸರಿ. ಸ್ವಲ್ಪ ಜಾಸ್ತಿನೇ. ತುಂಬಾ ಇಷ್ಟನಾ ಕೇಸರಿ? ಹೌದು, ತುಂಬಾನೇ ಇಷ್ಟ. ಈಗ ಇದಾಗಿದೆ ಅಲ್ಲ, ಏಲಕ್ಕಿ ಪುಡಿ ಸ್ವಲ್ಪ. ಆಸ್ ಯೂಶುವಲ್ ನಮ್ಮ ಸ್ವೀಟ್ ಅಲ್ಲಿ ಯಾವಾಗ್ಲೂ ಏಲಕ್ಕಿ ಪುಡಿ ಇದ್ದೇ ಇರುತ್ತೆ. ಜೊತೆಗೆ ಈ ಕಾಟೇಜ್ ಪನ್ನೀರ್ ಅಂತ ಬರುತ್ತಲ್ಲ ಪ್ರತಿಮಾ, ಏನದು? ಅದನ್ನು ಬಳಕೆ ಮಾಡ್ಕೋಬಹುದು? ಯಾವ್ದಾದ್ರು ಮಾಡ್ಕೋಬಹುದು, ಯಾವ ಪನ್ನೀರ್ ಆದ್ರೂ. ಯಾವ ಪನ್ನೀರ್ ಆದ್ರೂ ಯೂಸ್ ಮಾಡಬಹುದು. ಅದಕ್ಕೆ ನಾನು ಒಂದು ಆಪ್ಷನ್ ಕೊಟ್ಟಿದ್ದು, ಪನ್ನೀರ್ ಬೇಡ ಅಂದ್ರೆ ಟೋಫೋಲು ಮಾಡಬಹುದು. ಕಡೆಯಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಒಂದ್ ಸ್ವಲ್ಪ ಇದಕ್ಕೆ ಹಾಕೋಣ. ಇನ್ ಮಿಕ್ಕಿದ್ದು ಮೇಲ್ಗಡೆ ಅಲಂಕಾರಕ್ಕೆ. ಈಗ ಇದು ಆಗಿದೆ. ಸರ್ವಿಂಗ್ ಬೌಲ್ ಕೊಟ್ರೆ ಖಂಡಿತ. ಕಡೆಯಲ್ಲಿ ಬಾದಾಮಿ, ಗೋಡಂಬಿ. ನಾನೊಂದು ತಿಂದೆ, ನೀನ್ ಪರ್ಮಿಷನ್ ಕೇಳಿಲ್ಲ, ಒಂದ್ ಬಾದಾಮಿ ತಿಂದೆ. ಅಯ್ಯೋ, ನೀನ್ ತಿನ್ನೋದೇ ಅಪರೂಪ, ಕೊಡಮ್ಮ.
ತಗೋ ನೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಯಾ ಡೆಫಿನೆಟ್ಲಿ ಸಖತ್ ಬಿಸಿ ಇದೆ. ಆಕ್ಚುಲಿ ಇಂಥ ಸ್ವೀಟ್ಸ್ ಅಂತೂ ಗ್ಯಾರಂಟಿ ಚಿಲ್ ಮಾಡ್ತಿಂದ್ರೆ ಬಾರಿ. ಹೌದು, ಬಟ್ ಇಟ್ಸ್ ಓಕೆ, ನಂಗೆ ಕಾಯೋಷ್ಟು ಪೇಷನ್ಸ್ ಇಲ್ಲ ಇವತ್ತು. ಬಿಸಿ ಇದೆ, ಮಾಡ್ಕೊಂತೀನಿ. ಹಂಗಾರೆ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಪನ್ನೀರ್ ಖೀರ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಕಾಯಿಸಿ. ಇನ್ನೊಂದು ಪಾತ್ರೆಯಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತುಪ್ಪದಲ್ಲಿ ಹುರಿದುಕೊಳ್ಳಿ. ಈಗ ಕಾಯಿಸುತ್ತಿರುವ ಹಾಲಿಗೆ ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, 2 ಸ್ಪೂನು ಹಾಲಿನಲ್ಲಿ ಮಿಕ್ಸ್ ಮಾಡಿದ ಕಾರ್ನ್ಫ್ಲೋರ್ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ. ಈಗ ಇದಕ್ಕೆ ತುರಿದುಕೊಂಡ ಪನ್ನೀರನ್ನು ಹಾಕಿ ಬೇಯಿಸಿ. ನಂತರ ಕೇಸರಿ ದಳ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಬಿಸಿ ಬಿಸಿ ಪನ್ನೀರ್ ಖೀರ್ ಸವಿಯಲು ಸಿದ್ಧ. ಓಕೆ, ಶಬ್ಬಾಷ್ ಆಗಿದೆ. ಶಬಾಷ್ ಆಗಿದೆಯಾ? ಪನ್ನೀರಲ್ಲಿ ಒಂಚೂರು ಏನಾದ್ರೂ ಉಪ್ಪಿನ ಅಂಶ ಇರುತ್ತಾ? ಕೆಲವೊಂದ್ರೊಳಗಿರುತ್ತೆ. ಹೌದಾ? ಕೆಲವೊಂದು ಚೂರು ಸಾಲ್ಟಿ ಇದ್ದಿದೆ, ಬಟ್ ಅದ್ ಎಂಥ ರುಚಿ ಕೊಡ್ತಾ ಇದೆ ಅಂದ್ರೆ ಇದಕ್ಕೆ ಐ ಥಿಂಕ್ ಸಖತ್ತಾಗಿದೆ. ಇಟ್ಸ್ ನಾಟ್ ಅ ನೆಗೆಟಿವ್ ಪಾಯಿಂಟ್, ಸಖತ್ತಾಗಿದೆ. ಆ ಪನ್ನೀರ್ ಬಾಯ್ಗೆ ಸಿಕ್ಕಿದಾಗ ಸ್ವೀಟ್ ಜೊತೆಗೆ ಒಂಚೂರು ಸಾಲ್ಟಿ. ಈ ಬೆಲ್ಲದಲ್ಲಿ ಹೇಗಿರುತ್ತೋ ಕೆಲವೊಂದ್ರೊಳಗಿರುತ್ತೆ. ವಾವ್, ಸೂಪರ್ ಆಗಿತ್ತು ಪ್ರತಿಮಾ, ಥ್ಯಾಂಕ್ ಯು. ಎರಡೂ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ರೆಸಿಪೀಸ್. ಇವತ್ತು ಸಖತ್ ವಿಭಿನ್ನವಾದಂಥ ರೆಸಿಪೀಸ್ ತೋರ್ಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾನು ಇವತ್ತು ಎಕ್ಸೈಟ್ಮೆಂಟ್ ರಪ್ ಅಂತ ರೆಡಿ ಆಗ್ಬಿಡ್ತೀನಿ. ನೀನು ಹೊರಡು. ಓಕೆ, see you, bye. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬಾಬಾ ಅದೇನ್ ಚಮತ್ಕಾರ ಮಾಡ್ತಾರೋ ನಾನಂತೂ ಕಾಣೆ. ಎನಿವೆ, ಮುಂದಿನ ಸೆಗ್ಮೆಂಟ್ಗೆ ನಾನು ರೆಡಿ ಆಗ್ಬಿಡ್ತೀನಿ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡಿ. ಎಲ್ಲೂ ಹೋಗ್ಬೇಡಿ, ಅಲ್ಲೇ ಇರಿ. ಬೇಗ ಬ್ರೇಕ್ಗೆ ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಪ್ರತಿಮಾ ಅವ್ರನ್ನೇನೋ ಕಲ್ಸ್ಕೊಟ್ಟಾಯ್ತು. ಈಗ ನಮ್ಮ ಮುಂದಿನ ಸೆಗ್ಮೆಂಟಲ್ಲಿ ನಮ್ಮ ಜೊತೆ ಯಾವ ಸೆಲೆಬ್ರಿಟಿ ಇರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಮ್ಮ ಜೊತೆ ನಮ್ಮ ವೀಕ್ಷಕರಲ್ಲಿ ಒಬ್ಬರಾದಂತಹ ವಿನುತಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ವಿನುತಾ. ಹಲೋ ವಿನುತಾ ಅವರೇ. ಹಾಯ್ ನಂದಿನಿ. ಚೆನ್ನಾಗಿದ್ದೀರಾ? ಆರಾಮ್. ಏನು ಮಾಡ್ಕೊಂಡಿದ್ದೀರಾ ನೀವು? ಪ್ರೊಫೆಷನಲಿ ಐ ಆಮ್ ಅನ್ ಎಂಜಿನಿಯರ್. ಓಕೆ. ಸೊ ಅಲ್ಟ್ರಾನ್ ಟೆಕ್ನಾಲಜೀಸ್ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡ್ತಿರ್ತೀರಾ ನಮ್ಮ ಅಡುಗೆ ಪ್ರೋಗ್ರಾಮು? ಆ್ಯಕ್ಚುಲಿ ವೀಕ್ ಡೇಸ್ ಯಾವಾಗಲೂ ಆಫೀಸಲ್ಲೇ ಇರೋದ್ರಿಂದ ನೋಡೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಓಕೆ. ಬಟ್ ಯಾವತ್ತಾರು ರಜಾ ಇದ್ದಿದ್ದ ದಿನ ಮಧ್ಯದಲ್ಲಿ ಯಾವಾಗಾದ್ರೂ ಚಾನ್ಸ್ ಸಿಕ್ತಾಗ ನೋಡ್ತಾ ಇರ್ತೀವಿ. ಗುಡ್. ಸೊ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ? ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಓಕೆ. ಕಮ್ಮಿ ಟೈಮ್ ಸಿಗುತ್ತೆ ಅಡುಗೆ ಮಾಡೋದಕ್ಕೆ. ಓಕೆ. ಸೊ ಎಲ್ಲ ಟಕಾಟಕ್ ಅಂತ ಮುಗಿಸೋಂಥ ರೆಸಿಪೀಸ್ ಜಾಸ್ತಿ ನಡೆಯುತ್ತಾ ಮನೇಲಿ? ಓಕೆ. ಸೊ ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಇವತ್ತು ನಮಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಇವಾಗ ಸದ್ಯಕ್ಕೆ ಸಬ್ಬಕ್ಕಿ ವಡೆ ಮಾಡ್ತಾ ಇದ್ದೀನಿ. ಸೂಪರ್. ಓಕೆ. ಸೊ ಸಬ್ಬಕ್ಕಿ ವಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀರಾ? ಹಾಂ, ಸಬ್ಬಕ್ಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆಲೂಗೆಡ್ಡೆ, ಉಪ್ಪು, ಅಕ್ಕಿ ಹಿಟ್ಟು. ಓ ಸೂಪರ್. ಸೊ ಏನು ಕೊಡಲಿ ಫಸ್ಟ್ ಇದನ್ನು ಮಾಡೋಕ್ಕೆ ನಿಮಗೆ? ಒಂದು ಬೌಲ್ ಕೊಡಿ ಮಿಕ್ಸ್. ಅಲ್ಲ, ಮೊದಲು ಸಬ್ಬಕ್ಕಿ. ಓಕೆ. ಸೊ ಎಷ್ಟು ವರ್ಷಗಳಿಂದ IT-ನಲ್ಲಿದ್ದೀರಾ? ನಾನು 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸೊ ಯಾವ ಇದು ತಗೊಂಡು ಬ್ರಾಂಚಲ್ಲಿ ಇದ್ದೀನಿ? ಐ ಮೀನ್ ಇಂಜಿನಿಯರಿಂಗ್ ಯಾವ ಬ್ರಾಂಚ್? ನನ್ನ ಎಂಜಿನಿಯರಿಂಗ್ ಬಂದು IEM ಅಂತ, ಇಂಡಸ್ಟ್ರಿಯಲ್ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಓಕೆ. ಸೊ ಬಟ್ ಐ ಆಮ್ ಇನ್ ಟು ಏರೋಸ್ಪೇಸ್ ಡೊಮೈನ್. ಓಕೆ. ಕೆಲಸ ಅದರಲ್ಲೇ ಫ್ರೆಷರ್ ಆಗಿ ಅದರಲ್ಲೇ ಜಾಯ್ನ್ ಆಗಿದ್ದು. ಸೊ IEM ಅಲ್ಲಿ ಇದ್ರೂ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಓದಿದ್ರು ಐ ಆಮ್ ಇನ್ ಟು ಏರೋಸ್ಪೇಸ್. ಓಕೆ. ಅದು ಹೆಂಗೆ ಇಂಟ್ರೆಸ್ಟ್ ಇಂದ ಹೋಗಿದ್ದ ಅಥವಾ ಆಲೂಗಡ್ಡೆ ಹಾಕೊಂಡ್ರಿ ಅಲ್ವಾ? ಆಲೂಗೆಡ್ಡೆ ಹಾಕೊಂಡು ಸಬ್ಬಕ್ಕಿ, ಆಲೂಗೆಡ್ಡೆ, ಓಕೆ, ಹೆಚ್ಚಿದ ಈರುಳ್ಳಿ, ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಓಕೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಓಕೆ, ಅಕ್ಕಿ ಹಿಟ್ಟು. ಅಕ್ಕಿ ನೀವು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ನಾನು ಎಣ್ಣೆ ಕಾಯಕ್ಕೆ ಇಡ್ಬೋದಾ ಅಂತ? ಇಡ್ಬೋದು. ಅಕ್ಕಿ ಹಿಟ್ಟು ಹಾಕೊಂಡ್ರಿ? ಅಕ್ಕಿ ಹಿಟ್ಟು ಹಾಕೊಂಡೆ, ಉಪ್ಪು ಸ್ವಲ್ಪ. ಸೊ ಇಂಟ್ರೆಸ್ಟ್ ಮೇಲೆ ಹೋಗಿದ್ದ ನಿಮ್ಮ ಇದಕ್ಕೆ? ಹೌದು. ವಾಟ್ ಎವರ್ ಯು ಡೂಯಿಂಗ್. Yes. ಬಿಕಾಸ್ ಓದಿದ್ದಕ್ಕೂ ಅದಕ್ಕೂ ಅಂತ ಏನು ಸಂಬಂಧ ಇಲ್ಲ?
IEM ಅಲ್ಲಿ ಓದಿರೋರು ಮ್ಯಾನೇಜ್ಮೆಂಟಿಗೆ ಸೈಡ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಮೆಕ್ಯಾನಿಕಲ್ ಸೈಡ್ ಹೋಗ್ಬೇಕು, ಹಾ ಯಾವ್ದಾದ್ರು ಒಂದು ಆಪ್ಷನ್. ಹಾ ಸೊ ಐ ವೆಂಟ್ ಟು ಮೆಕ್ಯಾನಿಕಲ್ ಸೈಡ್. ಮೆಕ್ಯಾನಿಕಲ್. ಸೊ ಓದಿದ್ದೆಲ್ಲ ಓದಿದ್ದೆಲ್ಲ ತುಮಕೂರು, ಹಾ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ತುಮಕೂರೇ. ತುಮಕೂರು. ಓಕೆ ಕೆಲ್ಸಕ್ಕಂತ ಬೆಂಗಳೂರಿಗೆ ಬಂದಿದ್ದು. ಓಕೆ. ಸೊ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಬೆಂಗಳೂರಲ್ಲೇ ಇದ್ದೀನಿ. ಫಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಹಾ. ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬಿಟ್ರೆ ಬೇರೆ ಏನಿಲ್ಲ? ಇಲ್ಲ, ಹಸಿಮೆಣಸಿನ್ಕಾಯಿ ಸಾಕು. ಅದು ಕೆಂಪು ಖಾರ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ, ಹಸಿಮೆಣಸಿನ್ಕಾಯಿ ಬೇರೆ ಟೇಸ್ಟ್ ಬರುತ್ತೆ. ಹೇಗನ್ಸುತ್ತೆ ಕೆಲಸ? ವೆರಿ ಸ್ಟ್ರೆಸ್ಫುಲ್ ಅಂತ ಅನ್ಸುತ್ತಾ? ಹೋಗಿ ಬಂದು ಆಕ್ಚುಲಿ ಕೆಲ್ಸಕ್ಕಿಂತ ಓಡಾಟಕ್ಕೆ ಜಾಸ್ತಿ ಕಷ್ಟ ಅನ್ಸುತ್ತೆ. ಹೌದು. ಆಫೀಸಿಂದ ಹೊರಡ್ಬೇಕಾದ್ರೆ ಫುಲ್ ಎನರ್ಜೆಟಿಕ್ ಆಗಿ ಹೊರಟಿರ್ತೀವಿ, ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಗೋಗಿರುತ್ತೆ. 9 to 5 ಜಾಬ್? 9 to 6. 9 to 6. Okay. ಯಾರ್ಯಾರು ಇದ್ದೀರಾ ಮನೇಲಿ? ಮನೆಯಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ. ಹಾ. ಸೊ ಅತ್ತೆ ಮಾವ, ನಾನು ಹಸ್ಬೆಂಡ್, ನಂಗೊಬ್ಳು ಮಗಳಿದ್ದಾಳೆ. ಓಕೆ. ಸೊ ಮೈದಾನ್ ಹೆಂಡತಿ, ಅವ್ರಿಗೊಬ್ಬ ಮಗ ಇದ್ದಾನೆ. ಸೂಪರ್. ಹಂಗಾರೆ ದಿನನಿತ್ಯ ಅಡುಗೆ ಎಲ್ಲ ಯಾರು ಮಾಡ್ತಾರೆ ಮನೆಯಲ್ಲಿ? ಆಕ್ಚುಲಿ ಬೆಳಗ್ಗೆ ಟೈಮ್ ಆಗೋದಿಲ್ಲ, ಅತ್ತೆ ಮಾಡ್ತಾರೆ. ಓಕೆ. ಸೊ ಏನಾದ್ರು ನಮ್ದು ಸಂಜೆ ಬಂದ ಮೇಲೆ ನೀವು ನಮ್ಮ ಸೆಕ್ಷನ್. ಹೌ ಇಸ್ ಇಟ್? ಅಂದ್ರೆ ಹೇಗೆ ಅನ್ಸುತ್ತೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದು? ಈಗಿನ ಕಾಲದಲ್ಲಿ ಆಕ್ಚುಲಿ ಇಷ್ಟು ಜನ ಒಟ್ಟಿಗೆ ಇರೋದು ಕಷ್ಟನೇ. ಕಷ್ಟ. ಸೊ ಹೌ ಡಸ್ ಇಟ್ ಫೀಲ್ ಅಂತ? ಆಕ್ಚುಲಿ ಎಲ್ಲಾ ತರನೂ ಇರುತ್ತೆ, ಅಡ್ವಾಂಟೇಜು ಇರುತ್ತೆ, ಡಿಸ್ಅಡ್ವಾಂಟೇಜು ಇರುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ಅಪ್ ಅಷ್ಟೇ. ಅಡ್ವಾಂಟೇಜಸ್ ಯಾವ ತರ, ಡಿಸ್ಅಡ್ವಾಂಟೇಜಸ್ ಯಾವ ತರ? ಜನ ಜಾಸ್ತಿ ಅನ್ಸ್ತಾರೆ. ಒಂದು ಅಡ್ಗೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸ್ವಲ್ಪ ಎಲ್ಲಾರು ಇದ್ರೆ ಏನು ಅನ್ಸಲ್ಲ. ಅದ್ ಬಿಟ್ರೆ ಇನ್ನ ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಹೌದು. ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೂ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೂ. ಹೌದು. ನನ್ನ ಮಗಳಿಗೆ ಮೈದಾನ್ ಮಗ ಇರ್ತಾನೆ, ಜೊತೆಗೆ ಅಜ್ಜಿ ತಾತ ಎಲ್ಲ ಬೆಳೆಯೋ ವಾತಾವರಣನೇ ಟೋಟಲಿ ಬೇರೆ ತರ ಇರುತ್ತೆ. ಖಂಡಿತ. ನಮ್ ಜೊತೆ ಇರೋದಕ್ಕೂ ಅವ್ರ ಜೊತೆ ಇರೋದಕ್ಕೂ ವ್ಯತ್ಯಾಸ ಇದೆ. ಅಂಡ್ ಏನೇ ಆದ್ರೂ ಅಜ್ಜಿ ತಾತಂಗ್ ಮೊಮ್ಮಕ್ಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದ್ದೇ ಇರುತ್ತೆ. ಸೊ ಅವ್ರು ಇನ್ನೂ ಚೆನ್ನಾಗಿ ನೋಡ್ಕೊತಾರೆ. ಓಕೆ. ಸೊ ಏನ್ ಮಾಡ್ಕೋಬೇಕಿದೆ? ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಎಣ್ಣೆ ಕಾಯ್ದ ಮೇಲೆ ಜಸ್ಟ್ ಇದು ಒಂದಾದಾಗ ಬಂದಿದೆ. ಸೊ ಉಂಡೆ ಮಾಡ್ಕೊಳ್ಳೋ ಅಷ್ಟು ನೀರ್ ಹಾಕ್ಬೇಕಷ್ಟೇನೆ. ಓಕೆ. ಸೊ ಎಣ್ಣೆಲಿ ಹಾಕಿದ್ರೆ ಆಗತ್ತಾ? ಎಣ್ಣೆ ಒಂಚೂರು ಕಾಯ್ಬೇಕು. ಸೊ ಅಷ್ಟು ನಾನು ಒಂದು ಬ್ರೇಕ್ ತಗೊಂಡ್ ಬರ್ತೀನಿ. ಓಕೆ. ಸೊ ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಣ್ಣೆ ಕಾದಿದೆ ವಿನುತಾ ಅವರೇ. ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋದು. ಆಂಬೋಡೆ ತರ ತಟ್ಟಿ ಆಕ್ಚುಲಿ ಸಖತ್ ಸಿಂಪಲ್ ಆಗಿದೆ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ರುಚಿ ಇರುತ್ತೆ. ಐ ಆಮ್ ಶ್ಯೂರ್. ಎಸ್. ಸೊ ಈ ತರದೆಲ್ಲ ಏನಾದರೂ ಟ್ರೈ ಮಾಡ್ತಿರ್ತೇವೆ ಮನೆಯಲ್ಲಿ, ಕುರುಕ್ಲು ಮುರುಕ್ಲು ತಿಂಡಿಗಳೆಲ್ಲ? ಟೈಮ್ ಸಿಕ್ಕಿದಾಗ. ಇದ್ರಲ್ಲಿ ಉಪ್ಪಿಟ್ಟು ಮಾಡ್ತಾರಲ್ಲ, ಸಬ್ಬಕ್ಕಿ ಉಪ್ಪಿಟ್ಟು, ಅದು ಸಬ್ಬಕ್ಕಿ ದೋಸೆ ಮಾಡ್ತಾರೆ. ಸಬ್ಬಕ್ಕಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸೊ ಸೇಮ್ ಎಲ್ಲ ಅದಕ್ಕೂ ಸೊಪ್ಪುಗಳನ್ನ ಹಾಕ್ಬೋದು. ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸೇಮ್ ಇದೆ ತರ. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ರುಬ್ಕೋಬೇಕಾ ಅಥವಾ ಹಂಗೆ? ಇಲ್ಲ, ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬಹುದು. ಅಂಡ್ ಇದು ನೀವು ಬೈಂಡಿಂಗ್ಗೆ ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೀರಾ? ಅಕ್ಕಿ ಹಿಟ್ಟು, ಆಲೂಗೆಡ್ಡೆ ಹಾಕಿರೋದು. ಸೊ ಇದೊಂಚೂರು ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕಾ? ಹೌದು. ನೆಂದಿರೋದ್ರಿಂದ ಐ ಥಿಂಕ್ ಸ್ವಲ್ಪ ಬೇಗ ಬೇಯುತ್ತೆ ಅನ್ಸುತ್ತೆ. ಯಾವ ಕಾಲೇಜು ತುಮಕೂರಲ್ಲಿ? ತುಮಕೂರಲ್ಲಿ SIT, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ. ಐ ಥಿಂಕ್ ದಟ್ ಇಸ್ ವೆರಿ ಫೇಮಸ್ ಅನ್ಸುತ್ತೆ ಅಲ್ಲಿ ಎಲ್ಲ. ಕಾಲೇಜ್ ಎಜುಕೇಶನ್ ಇಂದ ಹಿಡಿದು ನೋಡಕ್ಕೂ ತುಂಬಾ ಚೆನ್ನಾಗಿದೆ ಕಾಲೇಜ್. ಓಕೆ. ಇವಾಗ್ಲೂ ತುಮಕೂರ್ಗೆ ಹೋದ್ರೆ ಕಾಲೇಜ್ಗೆ ಹೋಗ್ಬೇಕು ಅನ್ಸುತ್ತೆ ನಂಗೆ. ಓ ವಾವ್. ಇದರ ಲೆಕ್ಚರರ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರೆ. ಹೌದು, ಟಚ್ ಅಲ್ಲಿ ಇದ್ದಾರೆ. ಸೊ
ಸೊ ಹೇಗಿತ್ತು ಕಾಲೇಜ್ ಲೈಫ್? ಸಾಕಷ್ಟು ಬಂಕ್ ಮಾಡ್ತಿದ್ರಾ ಅಥವಾ ಫುಲ್ ಒಂಥರ ವೆರಿ ಸ್ಟುಡಿಯಸ್? ತುಮಕೂರು ಸ್ವಲ್ಪ ಬಿಸಿಲು ಜಾಸ್ತಿ. ಹೌದು. ಸೊ ಮಧ್ಯಾಹ್ನ ಊಟಕ್ಕಂತ ಮನೆಗೆ ಬರ್ತಾ ಇದ್ದೆ. ಓಕೆ. ಮತ್ತೆ ಬಿಸಿಲಲ್ಲಿ ನಡ್ಕೊಂಡು ಬಂದಿರ್ತಿದ್ದೆ ಮನೆಗೆ. ಒಂದ್ 10 ನಿಮಿಷ ಮಲ್ಕೊಳ್ತೀನಮ್ಮ ಅಂತ ಹೇಳಿ ಮಲ್ಕೊಳ್ತಾ ಇದ್ದೆ ಬಾಕ್ಲ ಹಾಕೊಂಡು. ಆಮೇಲೆ ಅಮ್ಮ ಟೈಮ್ ಆಯ್ತು ಎದೊಳೆ ಕಾಲೇಜಿಗೆ ಹೋಗು ಅಂತಂದ್ರೆ, ಇಲ್ಲ ಇವತ್ತು ಎಲ್ಲಾರು ಮಾಸ್ ಬಂಕ್ ಮಾಡಿದ್ದಾರೆ, ನಾನು ಹೋಗ್ತಾ ಇಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ ಬಿಡ್ತಾ ಇದ್ದೆ. ಎಲ್ಲಾರ್ದು ಬಂಕ್ ಹಾಕ್ಬಿಟ್ರಿ ಅದು. ಓಕೆ. ಬಟ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಓಡಾಡೋದು ಅವೆಲ್ಲ ಏನಿರ್ಲಿಲ್ವಾ? ಇತ್ತು. ಕಾಲೇಜ್ ಮುಗಿದ್ಮೇಲೆ ಹೋಗ್ತಾ ಇದ್ವಿ. ಓಕೆ. ಮೂವೀಸ್? ಐ ಸ್ಟಿಲ್ ರಿಮೆಂಬರ್ ಮೂವೀಸ್ಗಿಂತ ಜಾಸ್ತಿ ಸಂಜೆ ಹೋಗ್ತಾ ಇದ್ದಿದ್ದು. ಅಂದ್ರೆ ಕಾಲೇಜ್ ಎಲ್ಲ ಮುಗಿಸ್ಕೊಂಡು 4-5 o'clock ಹಾಗೆ. ಸೊ ಗೋಬಿ ಮಂಚೂರಿ, ಟಿಕ್ಕಿ ಪುರಿ ಆ ತರ ಎಲ್ಲ ತಿಂದ್ಬಿಟ್ಟು ಅದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಂಡು ಮನೆಗೆ ಬಂದ್ಬಿಡ್ತಾ ಇದ್ದೆ. ಐ ಥಿಂಕ್ ಇಟ್ಸ್ ಡನ್. ಸಖತ್ ಕ್ರಿಸ್ಪ್ ಆಗಿ ಕಾಣ್ತಾ ಇದೆ ನೋಡೋಕೆ. ಸೊ ಅರೇಂಜ್ಡ್ ಮ್ಯಾರೇಜ್ ನಿಮ್ದು? ಹೌದು. ಸಬ್ಬಕ್ಕಿ ವಡೆ ರೆಡಿ ಆಗಿದೆ. ಥ್ಯಾಂಕ್ ಯು. ಇದ್ರ ಜೊತೆ ಚಟ್ನಿ, ಪುದೀನ ಚಟ್ನಿ ಇಲ್ಲ ಸಾಸ್ ಚೆನ್ನಾಗಿರುತ್ತೆ. ಸೂಪರ್. ಓಕೆ. ಸಬ್ಬಕ್ಕಿ ವಡೆ ಸಖತ್ ಗರ್ಗರಿಯಾಗಿ ಕಾಣ್ತಾ ಇದೆ. ನೀವೇ ನಾನು ಟೇಸ್ಟ್ ನೋಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಸಬ್ಬಕ್ಕಿ ವಡೆ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಸಬ್ಬಕ್ಕಿ, ಬೇಯಿಸಿದ ಆಲೂಗಡ್ಡೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ವಡೆಯ ಹದಕ್ಕೆ ಕಲಿಸಿಕೊಳ್ಳಿ. ಈಗ ಇದನ್ನು ನಮಗೆ ಬೇಕಾದ ಆಕಾರದಲ್ಲಿ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿ ಸಬ್ಬಕ್ಕಿ ವಡೆ ರೆಡಿ. ಓಕೆ. ಸೊ ನೀವಂತ ಚೆನ್ನಾಗಿದೆ ಅಲ್ವಾ? ಸಕ್ಕದಾದ. ಸೂಪರ್. ಎಷ್ಟು ಸಲ ಮಾಡಿದ್ದಾರೆ ಇದಕ್ಕೆ ಮುಂಚೆ? ಒಂದು 2-3 ಸಲ ಮಾಡಿರ್ಬೋದು. ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಆ ಕ್ರಿಸ್ಪಿನೆಸ್ ಗರ್ದ ಸಕ್ಕದ ಇದೆಯಲ್ಲ, ಅದು ಒಳ್ಳೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆಕ್ಚುಲಿ ಇದು ತಂಪು ಕೂಡ. ಇದ್ರದ್ದು ದೋಸೆ, ಪಾಯಸ ಮಾಡ್ಬೋದು. ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಬಟ್ ವಡೆ ತುಂಬಾನೇ ಸ್ಪೆಷಲ್ ಆಗಿದೆ ಹೇಳ್ಬೇಕು ಅಂದ್ರೆ. ಸಬ್ಬಕ್ಕಿ ಅದೆಲ್ಲ ಟೇಸ್ಟ್ ನೋಡಿರ್ತೀವಿ, ಬಟ್ ವಡೆ ಸೂಪರ್. ಇದಕ್ಕೆ ಮತ್ತೆ ಕಡಲೆಬೇಳೆ ವಡೆಗೆ ಹಾಕೋ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಕೆಂಪು ಮೆಣಸಿನ್ಕಾಯಿ ಅದು ಹಾಕಿದ್ರೆ ಅದು ಬೇರೆ ತರ ಟೇಸ್ಟ್ ಬರುತ್ತೆ. ಸೊ ಇದು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರೆ ಇದು ಬೇರೆ ತರ ಟೇಸ್ಟ್ ಬರುತ್ತೆ. ಗ್ರೇಟ್ ಗ್ರೇಟ್, ಸಖತ್. ಸೊ ಇನ್ನೊಂದು ರೆಸಿಪಿ ಮಾಡ್ಕೊಡಿ ಹಂಗಾರೀಗ. ಆಯ್ತು. ಏನ್ ಮಾಡ್ಕೊಡ್ತೀರಾ? ಸೌತೆಕಾಯಿ ಗೊಜ್ಜು. ಸೌತೆಕಾಯಿ ಗೊಜ್ಜು. ಓಕೆ. ಸೌತೆಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀರಾ? ಹಾ, ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಸ್ವಲ್ಪ ಬೆಲ್ಲ, ಉಪ್ಪು, ಹುಣಸೆ ಹಣ್ಣು, ಗಸಗಸೆ, ತೆಂಗಿನ ತುರಿ, ಸೌತೆಕಾಯಿ, ಕರಿಬೇವು, ಸಾಸಿವೆ. ಓಕೆ, ಸೂಪರ್. ಸೊ ಎಲ್ಲ ಮಸಾಲೆ ಭರಿತ ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೊ ಏನು ಕೊಡಲಿ ಫಸ್ಟ್ ಇದಕ್ಕೆ ನಿಮಗೆ? ಸ್ವಲ್ಪ ಹುರ್ಕೊಳ್ಬೇಕು ಫಸ್ಟ್. ಸೊ ಇಂಜಿನಿಯರಿಂಗ್ ಇಂಟ್ರೆಸ್ಟ್ ಇಂದನೇ ಓದಿದ ಅಥವಾ ಬೇರೆ ಏನಾದರೂ ಆಗಬೇಕು ಅಂತ ಏಮ್ಗಳಿತ್ತಾ ಲೈಫಲ್ಲಿ? ಇಲ್ಲ, ಇಂಜಿನಿಯರಿಂಗ್ ಮಾಡ್ಬೇಕಂತ. ಸೊ ಒಂದು ಅರ್ಧ ಸ್ಪೂನು. ನಾನು ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಓಕೆ. ಒಬ್ಳೆ ಮಗಳ ಅಥವಾ ಅಣ್ಣ ತಂಗಿ? ಇಲ್ಲ, ನಂಗೆ ಒಬ್ಳೆ ಮಗಳು. ಒಬ್ಳೆ ಮಗಳು, ಮುದ್ದಿನ ಮಗಳು. ಮುದ್ದಿನ ಮಗಳು. ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಸ್ಪೂನು, ಕಡಲೆಬೇಳೆ ಅರ್ಧ ಸ್ಪೂನು, ಮೆಂತ್ಯ ಒಂದು 1/4 ಸ್ಪೂನ್. ಸ್ವಲ್ಪ ಹುರ್ಕೋಬೇಕದು. ಓಕೆ. ಡ್ರೈ ಆಗಿ, ವಿತೌಟ್ ಆಯಿಲ್. ಆ ಕಡೆ ಎಲ್ಲ ಊರ ಹಬ್ಬಗಳು ಅವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ ತುಮಕೂರಲ್ಲೆಲ್ಲ. ಆ ಥರ ಏನೂ ಇಲ್ಲ. ಜಾತ್ರೆ, ಸಿದ್ಧಗಂಗೆ ಜಾತ್ರೆ ಒಂದು ಮಾಡ್ತಾರೆ, ಅದೊಂದು ಬಿಸಿ ಇದೆ. ಇದು ಸ್ವಲ್ಪ ಬೇರೆ ಬೌಲ್ಗೆ ಹಾಕೊಂಡು. ಹೌದಾ? ಹಾಕಿರೋಣ, ಬೇಕಾದ್ರೆ ಅರದ ಮೇಲೆ ಇದು ಮಾಡ್ಕೊಬೋದು, ಮಿಕ್ಸಿಗೆ ಹಾಕೋಣ. ಆಕ್ಚುಲಿ ಸ್ವಾಮೀಜಿ ಮೇನ್ ಇಂಪಾರ್ಟೆಂಟ್. ಸೊ ಎಲ್ಲ ಊರಿನವರು ಬರ್ತಾರೆ. ಓಕೆ. ಸುತ್ತಮುತ್ತ, ತುಮಕೂರು ಸುತ್ತಮುತ್ತ ಎಲ್ಲ ಊರಿನವರು ಬರ್ತಾರೆ. ಅವ್ರ ಬರ್ಡೇ ದಿನ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಅದೊಂದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಣಮೆಣಸಿನ್ಕಾಯಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕೊಂಡಿದ್ದೀನಿ. ಓಕೆ.
ಸೊ ಈ 4 ಹುರ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಮತ್ತೆ ಮೆಣಸಿನ್ಕಾಯಿ. ಓಕೆ. ಗಸಗಸೆ ಇದು. ಓಕೆ. ಗಸಗಸೆ ಹುರಿಯೋದು ಬೇಡವಾ? ಇಲ್ಲ. ಓಕೆ. ಸ್ವೀಟಿಗಾದ್ರೆ ಹುರ್ಕೊಳ್ಬೇಕು. ಹೌದು. ಇದು ಸ್ವೀಟ್ ಇಲ್ಲ. ಸೊ ಓಕೆ. ಒಂದು 1/4 ಸ್ಪೂನ್ ಅಷ್ಟು. ಸೊ ಬೆಲ್ಲ ಸ್ವಲ್ಪ ಸಾಕು ಬೆಲ್ಲ. ಓಕೆ. ಹಸಿ ಗೊಜ್ಜಲ್ಲ ಇದು? ಹೌದು. ಸೊ ಹುಣಸೆ ಹಣ್ಣೆ ಒಂದು ಸ್ವಲ್ಪ, ಹುಣಸೆ ಹಣ್ಣು ಪೇಸ್ಟ್ ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಹುಣಸೆ ಹಣ್ಣು ಮನೇಲಿ ಎಲ್ಲಾರ ಮನೇಲೂ ಇರುತ್ತೆ, ಒಂದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಇನ್ನೊಂದು ಸ್ಪೂನ್. ಸೊ ಕೊಬ್ಬರಿ ಒಂದು ಸ್ವಲ್ಪ ಹಾಕಿ, ಓಕೆ, ಒಂದು 3 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಸೊ ಇವಾಗ ರುಬ್ಕೊಳ್ಳೋದಕ್ಕೆ ಇಷ್ಟೇ ಬೇಕಾಗಿರೋದು. ಸೊ ರುಬ್ಕೋಬೋದಾಯ್ತೇನಾ? ಹಾಂ, ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಸೊ ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸೊ ಇದು ಬಿಸಿ ನೀರು ಮಾಡ್ಕೊಳ್ಬೇಕು. ಬಿಸಿನೀರಾ? ಇದನ್ನೇ ಇಡ್ಬೋದು. ಇದಿರ್ಬೋದಾ? ಏನಕ್ಕೆ ಬಿಸಿನೀರು? ಇದನ್ನ ಆ್ಯಕ್ಚುಲಿ ಏನು ಕುದಿಸೋದಿಲ್ಲ. ಹೌದಾ? ಬಿಸಿ ನೀರೊಳಗೆ ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ. ಓ ಸರಿ. ಸೌತೆಕಾಯಿ ಹಸಿದೇನೆ. ಹಾಂ. ಸೊ ಈ ರೆಸಿಪಿ ಕಲ್ತಿದ್ದು ಹೇಗೆ? ನೀವೇ ಕಲ್ತಿರೋದಾ ಅಥವಾ ಯಾರಾದರೂ ಹೇಳ್ಕೊಟ್ರಾ ಅಡುಗೆ ಪ್ರೋಗ್ರಾಮ್ಗೋಸ್ಕರ? ಇಲ್ಲ, ಇದನ್ನ ಅತ್ತೆ ಮಾಡ್ತಾರೆ. ಸೊ ಇಷ್ಟವಾಗಿ ಕಲ್ತ್ಕೊಂಡಿದ್ದೀನಿ. ಗುಡ್. ಸೊ ನೀರು ಬಿಸಿ ಇದ್ರೆ ಸಾಕು. ಸೊ ಒಗ್ಗರಣೆ ಒಂದು ಹಾಕ್ಕೊಳ್ಬೇಕು. ಸೊ ಅದು ಹಾಕೋಬೋದಲ್ಲ? ಬೇರೆ ಹಾಬೀಸ್ ಏನು ಇನ್ನತಾ ನಿಮ್ಮದು? ಮುಂಚೆ ತುಂಬ ಇತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಏನಿತ್ತು ಹಾಬೀಸ್ ಮುಂಚೆ? ಆ್ಯಕ್ಚುಲಿ ಸ್ಪೋರ್ಟ್ಸ್ ತುಂಬ ಇತ್ತು. ಸ್ಪೋರ್ಟ್ಸ್ ಆ್ಯಂಡ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸ್. ಡ್ಯಾನ್ಸ್? ಸೊ ಅವೆರಡು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಓಕೆ. ಇವಾಗಲೂ ಇದೆ. ಡ್ಯಾನ್ಸು ಪ್ರೊಫೆಷ್ನಲ್ ಆ ಥರ ಏನಿಲ್ಲ. ಸೊ ಸುಮ್ಮನೆ ಮನ್ಸಿಗೆ ಖುಷಿಗೆ ಮಾಡೋದು. ಹಾಂ, ಫ್ರಮ್ ಸ್ಕೂಲ್. ಓಕೆ. ಸ್ಕೂಲಿಂದನೂ ಅದು ಬಂದಿದೆ. ಓಕೆ. ಸೊ ಕಾಂಪಿಟೇಷನ್ಸ್ ಅವೆಲ್ಲ ಇದ್ರೆ ಪಾರ್ಟಿಸಿಪೇಟ್ ಮಾಡ್ತಿದ್ರಿ? ಮಾಡ್ತಾ ಇದ್ವಿ. ಸೊ ಅಪ್ ಟು ಕಾಲೇಜ್ ಓಕೆ. ಆಫೀಸಿಂದ ಸ್ವಲ್ಪ ಎಲ್ಲ ನಿಂತೋಗಿದೆ. ಸೊ ಸ್ವಲ್ಪ ಎಣ್ಣೆ ಸಾಕು. ಈರುಳ್ಳಿ ಏನೂ ಇಲ್ಲ. ಓಕೆ. ಸಾಸಿವೆ, ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕೋದು ಒಗ್ಗರಣೆಗೆ. ಸೊ ಸ್ಯಾಟರ್ಡೇ ಸಂಡೇಸ್ ಆಫಾ? ರಜಾ? ಸ್ಯಾಟರ್ಡೆ ಸಂಡೇ ಆಫ್. 2 ದಿನ. ಏನು ಮಾಡ್ತೀರಾ ಯೂಶಲಿ ಆ ಟೈಮಲ್ಲಿ? ಎಲ್ಲ ಕೆಲಸನೂ ಸ್ಯಾಟರ್ಡೆ ಸಂಡೇನೇ ಇಟ್ಕೊಂಡಿರ್ತೀವಿ. ಯಾಕ್ರಿ ರೆಸ್ಟ್ ತಗೋಬಾರ್ದಾ? ಸಿಗೋದು 2 ದಿನ. ವೀಕ್ ಡೇಸ್ ಅಲ್ಲಿ ಆಗೋದಿಲ್ಲಲ್ಲ, ಟೈಮ್ ಆಗೋದಿಲ್ಲ. ಏನಾದ್ರು ಕೆಲಸ ಇದ್ರೆ ಎಲ್ಲ ಸ್ಯಾಟರ್ಡೆ ಸಂಡೇ. ಓಕೆ. ನಮ್ಮ ಕೆಲಸ, ಮಗಳ ಕೆಲಸ ಎಲ್ಲಾರ್ದು ಸ್ಯಾಟರ್ಡೆ ಸಂಡೇನೆ. ಸೊ ಆಚೆ ಹೋಗ್ತೀರಾ? ಟ್ರಿಪ್ಗಳು ಹೊಡಿತೀರಾ? ಸಾಕಷ್ಟು. ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಅಲ್ಲ ಚಟ್ನಿನೆಲ್ಲ? ಹಾಂ ಹೌದು. ಬಿಸಿನೀರು. ಬಿಸಿನೀರು ಹಾಕಬೇಕು. ಓಕೆ. ಆ್ಯಕ್ಚುಲಾಗಿ ಮಾಡ್ಕೊಂಡಿರೋ ಪೇಸ್ಟ್ ಹಾಕಬೇಕು. ಹಾಂ. ಇದು ಯಾವುದ್ರ ಜೊತೆ ಚೆನ್ನಾಗಿರುತ್ತೆ ಜಾಸ್ತಿ? ಆ್ಯಕ್ಚುಲಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಆ ಥರ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ, ರೊಟ್ಟಿ ಅದಕ್ಕೆ ಹಾಕೋಬಹುದು. ಸೊ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ. ಏನಿದು? ಉಪ್ಪು. ಇವಾಗ ಹಾಕ್ತಾ ಇದ್ದೀರಾ? ಉಪ್ಪು ಹಾಕಿಲ್ಲ.
ಸೊ ಪುಡಿ ಉಪ್ಪು ಆಗಿರೋದ್ರಿಂದ ಪರವಾಗಿಲ್ಲ. ಅದು ಬಿಸಿ ಇರೋದ್ರಿಂದ ಬೇಗ ಇದಾಗುತ್ತೆ, ಹೌದು, ಹೊಂದ್ಕೊಳ್ಳುತ್ತೆ. ಹಸಿ ಸೌತೆಕಾಯಿ ಗೊಜ್ಜು ರೆಡಿ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ವಿನುತಾ. ಟೇಸ್ಟ್ ಮಾಡಿ. ಖಂಡಿತ ಸೌತೆಕಾಯಿ ಗೊಜ್ಜು ನಂಗೊಂಥರ ಫೇವ್ರೆಟ್. ಬಟ್ ಸೌತೆಕಾಯಿ ಹಸಿದಿರುತ್ತೆ, ಗೊಜ್ಜು ಸ್ವಲ್ಪ ಉಪ್ಪು ಖಾರ ಇರುತ್ತೆ, ಹುಳಿ ಇರುತ್ತೆ, ಚೆನ್ನಾಗಿ ಅನ್ಸುತ್ತೆ. ಓಕೆ, ಖಂಡಿತ ಬರ್ಕೊಂಡು ಬಂದ್ಬಿಡಿ ಹೇಗೆ ಮಾಡೋದು ಅಂತ. ಸೌತೆಕಾಯಿ ಹಸಿ ಗೊಜ್ಜು ಮಾಡುವ ವಿಧಾನ: ಒಗ್ಗರಣೆ ಬಾಣಲೆಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಅದೇ ಪಾತ್ರೆಯಲ್ಲಿ ಒಣಮೆಣಸಿನಕಾಯಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ. ಇದಕ್ಕೆ 1/4 ಸ್ಪೂನು ಗಸಗಸೆ, ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು, ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯಲು ಇಡಿ. ನಂತರ ಒಗ್ಗರಣೆ ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಕಾದ ನೀರನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದಕ್ಕೆ ರುಬ್ಬಿಕೊಂಡ ಮಿಶ್ರಣ, ಒಗ್ಗರಣೆ, ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೌತೆಕಾಯಿ ಹಸಿ ಗೊಜ್ಜು ಸವಿಯಲು ಸಿದ್ಧ. ಓಕೆ, ನೋಡ್ತೀನಿ ವಿತ್ ಸೌತೆಕಾಯಿ. ವಿತ್ ಸೌತೆಕಾಯಿ ತಗೊಳ್ಳಿ. ಚೆನ್ನಾಗಿದ್ಯಾ? ಓ ಸಗದಾದ. ನಾವು ಮೆಂತ್ಯನ ರುಬ್ಬಕ್ಕೆ ಹಾಕೊಂಡ್ವಿ ಅಲ್ವಾ? ಹೌದು, ಮೆಂತ್ಯ ಹುರ್ಕೋಬೇಕು, ಸ್ವಲ್ಪ ಹುರ್ಕೊಂಡೆ ಹಾಕ್ಬೇಕು. ಹುರಿದೇ ಹಾಕಿದ್ರೆ ಐ ಥಿಂಕ್ ತುಂಬಾ ಕಹಿ ಆಗುತ್ತೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಐ ಥಿಂಕ್ ಅನ್ನಕ್ಕೆ ಚಪಾತಿಗಿಂತನೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ ಅನ್ನಕ್ಕೆ. ಹೌದು ಹೌದು. ಹಸಿ ಸೌತೆಕಾಯಿ ಬದಲು ಆಕ್ಚುಲಿ ಪೈನಾಪಲ್ದು ಮಾಡ್ತಾರೆ. ಇದೇ ತರ ಪೈನಾಪಲ್ ಹಾಕಿದ್ರೆ ಸ್ವಲ್ಪ ಹುಳಿ ಸ್ವೀಟ್ ಎಲ್ಲ ಇರುತ್ತೆ. ವೆರೈಟಿ ಗೊಜ್ಜೆಲ್ಲ ಸೇಮ್ ಮಾಡ್ಕೊಳ್ಳೋದು. ಇಂಗ್ರೀಡಿಯೆಂಟ್ಸ್ ರಿಮೇನ್ ಸೇಮ್. ಓಕೆ, ಸೌತೆಕಾಯಿ ಬದಲು ಅದು ಹಸಿದೆ, ಅದೆಂತ ಹಸಿದೆ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಓಕೆ, ಪೈನಾಪಲ್ದು. ಓಕೆ, ಸೂಪರ್. ಸೊ ಇನ್ಯಾವ್ದಾದ್ರು ಇಷ್ಟ ಆದರೆ ಬೇರೆ ವೆಜಿಟೇಬಲ್ ಬೇಕಾದ್ರೆ ಹಾಕ್ಬೋದು. ನಿಮ್ಮನ್ನೇ ಕರೆಸ್ತೀವಿ ಏನೇ ಮಾಡಬೇಕು ಅಂದ್ರೆ ಈ ಥರದ್ದು ನೆಕ್ಸ್ಟ್. ಶ್ಯೂರ್. ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಎರಡು ರೆಸಿಪೀಸ್ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಸಬ್ಬಕ್ಕಿ ವಡೆ. ಓ ಯಸ್, ಯಾಕೆಂದ್ರೆ ನಾನು ಸುಮಾರು ದಿವಸದಿಂದ ಹೇಳದ್ನಲ್ಲ ನಾನು ಕಲಿಬೇಕು ಅಂತಿದ್ದೆ. ಸೊ ನಾನು ತಿಳ್ಕೊಂಡಂಗಾಯ್ತು ಇವತ್ತು. ಸೊ ಹೇಗಿತ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ಆಕ್ಚುಲಿ ತುಂಬಾ ಚೆನ್ನಾಗಿ ಅನಿಸ್ತು. ಓಕೆ, ಯಾವಾಗಲೂ ಆಫೀಸು ಮನೆ, ಮನೆ ಆಫೀಸು, ಬೇರೆ ಕೆಲಸ, ಮಗಳು, ಅದೇ ಅದರಲ್ಲೇ ಎಂಗೇಜ್ ಆಗಿರ್ತೀವಿ. ಫಸ್ಟ್ ಟೈಮ್ ಈ ಥರ ನಂಗೆ ಆಪರ್ಚುನಿಟಿ ಸಿಕ್ತು. ನಂಗೂ ತುಂಬ ಖುಷಿ ಆಗಿದೆ. ನನ್ನ ಕಲೀಗ್ಸ್ ಎಲ್ಲ ನೋಡ್ತಾರೆ. ಓ, ಅಪ್ಪ ಅಮ್ಮಂಗೂ ಇನ್ನೂ ಹೇಳಿಲ್ಲ ನಾನು. ಹೌದಾ? ಈಗ ಮನೆಗೆ ಹೋದ್ಮೇಲೂ ಹೇಳ್ಬೇಡಿ ಅವ್ರಿಗೆ ಈ ಥರ ಶೂಟಿಂಗ್ ಹೋಗಿದ್ದೆ ಅಂತ. ಟೆಲಿಕಾಸ್ಟ್ ಆಗೋ ದಿನ ಸೀದಾ ಫೋನ್ ಮಾಡಿಬಿಟ್ಟು ಅಮ್ಮ ಒಂದು ಸ್ವಲ್ಪ ಸುವರ್ಣ ಹಾಕಿ ಅನ್ನಿ. ಸರ್ಪ್ರೈಸ್. ವಂಡರ್ಫುಲ್. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮೀಟ್ ಮಾಡಿದ್ದು, ನಿಮ್ಮನ್ನು ಭೇಟಿ ಮಾಡಿದ್ದು. ನಮ್ಮ ಕಂಚಿ ಕೋ ಶ್ರೀನಿಧಿ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಲ್ಲೇಶ್ವರಂ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ 4 ರೆಸಿಪೀಸು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ, ಏನು ಮಾಡ್ತಾರೆ, ಎಲ್ಲದಕ್ಕೂ ನೀವು ಕಾಯಲೇಬೇಕು. ನಾನು ಕೂಡ ಕಾಯ್ತೀನಿ. ಹಾಗಾದರೆ ನಿಮ್ಮ ಭೇಟಿ ಮತ್ತೆ ಮುಂದಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.